ಓಕೆ, ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಬಿಟ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಲಾಸ್ಟ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಸಂಬಂಧಪಟ್ಟಂಗ ಜಡ್ಜ್ ಗಳನ್ನ ಇನ್ಕ್ರೀಸ್ ಮಾಡಿದ್ವಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಹೌದಾ. ಅದಾದ್ಮೇಲೆ ರೆಡ್ ನೆಕ್ಡ್ ಫಾಲ್ಕನ್ ಕವಲ್ ಟೈಗರ್ ರಿಸರ್ವ್ ತೆಲಂಗಾಣದಲ್ಲಿ ಇತ್ತೀಚೆಗೆ ಕಂಡು ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಗ್ಗೆ ತರೋವಾಗಿ ಡಿಸ್ಕಷನ್ ಮಾಡಿದ್ವಿ, ಹೌದಾ. ತರೋವಾಗಿ ಡಿಸ್ಕಷನ್ ಮಾಡಿದ್ವಿ. ಅದ್ಯಾಪ BCCI ಬೋರ್ಡ್ ಆಫ್ ಕಂಟ್ರೋಲ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ ಅಂತೇಳಿ, ಸೊ ಅದಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿ ಯಾವಾಗ ಸ್ಥಾಪನೆ ಆಗಿತ್ತು ಏನು, ಹೌದಾ. ಇಟ್ಸ್ ನಾಟ್ ಅ ಪಬ್ಲಿಕ್ ಅಥಾರಿಟಿ ಅಂತೇಳಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿ ಏನಪ್ಪಾ ಅಂದ್ರೆ CIC PR ರಮೇಶ್ ಅಂತಾರಲ್ಲ, ಸೊ ಅವ್ರು ರಿಪೋರ್ಟ್ ಕೊಟ್ಟಿದ್ರು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಅಂದ್ರೆ ಪಂಜಾಬ್ ಫೆಸ್ಟಿವಲ್ ಅಂತೇಳಿ, ಹೌದಾ. ಪಂಜಾಬ್ ಫೆಸ್ಟಿವಲ್ ಡಿಸ್ಕಷನ್ ಮಾಡಿದ್ವಿ. ಎಲ್ಲಿ ಯಾವ ಒಂದು ರಾಜ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಜಮ್ಮು ಕಾಶ್ಮೀರಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ. ಅದೊಂದಪ್ಪ ಅಂದ್ರೆ ಮೀನುಗಾರರ ಹಬ್ಬದು, ಹೌದಾ. ಮೀನುಗಾರರ ಹಬ್ಬ ನಿಮ್ ಕ್ವಶನ್ ಅಂತ ನೆನ್ಬಿಟ್ಟು ಹೋಗ್ಬೇಕು, ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮ್ಯೂಸಿಯಂ ಬೇರೆ ಬೇರೆ ಟೈಪ್ಸ್ ಆಫ್ ಮ್ಯೂಸಿಯಮ್ಸ್ ಇಲ್ಲದ ಅಂತ ಡಿಸ್ಕಷನ್ ಮಾಡಿದ್ವಿ, ಹೌದಾ. ಹೀಗೆ ಹಲವಾರು ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಸೊ ಅದ್ರ ಮುಂದುವರೆದ ಭಾಗವನ್ನ, ಹೌದಾ, ಡಿಸ್ಕಷನ್ ಮಾಡ್ತಾ ಹೋಗೋಣ, ರೈಟ್. ಅದು ಮುಂದುವರೆದ ಭಾಗ ಏನಪ್ಪಾ ಅಂದ್ರೆ ಈ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನಪ್ಪಾ ಅಂದ್ರೆ ಒಂದು ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪು ಏನಪ್ಪಾ ಅಂದ್ರೆ ಈ ಯುಥನೇಶಿಯಾ ದಯಾಮರಣ ಬಗ್ಗೆ ಡಿಸ್ಕಸ್ ಏನಪ್ಪಾ ಅಂದ್ರೆ ತೀರ್ಪನ್ನ ಕೊಟ್ಟೈತಿ. ಆ ದಯಾಮರಣ ಏನಪ್ಪಾ ಅಂದ್ರೆ ಈ ಏನ ಡಾಗ್ ನಾಯಿಗಳವಲ್ಲ, ಯಾವ ಅಗ್ರೆಸಿವ್ ಡಾಗ್ಸ್ ಇರ್ತಾವಲ್ಲ, ಹೌದಾ, ಅಥವಾ ಹುಚ್ಚ ಹಿಡಿರ್ತಕ್ಕಂಥ ನಾಯಿಗಳನ್ನ ನಾವು ದಯಾಮರಣವನ್ನು ನೀಡಿ ಅವುಗಳನ್ನ ಮರಣ ಪಡಿಸಬಹುದು ಅಂತೇಳಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ರಿಪೋರ್ಟ್ ಕೊಟ್ಟது, ಹೌದಾ. ಹಾಗಾದ್ರೆ ಈ ದಯಾಮರಣ ಅಂದ್ರೆ ಏನು, ಹೌದಾ. ಈ ಯುಥನೇಶಿಯಾ ಅಂದ್ರೆ ಏನು, ಇದರಲ್ಲಿ ಎಷ್ಟು ಟೈಪ್ಗಳದಾವ, ಹೌದಾ. ಮತ್ತೆ ಸುಪ್ರೀಂ ಕೋರ್ಟ್ ಯಾವ ಗೈಡ್ಲೈನ್ಸ್ ಗಳಲ್ಲಿ, ಸುಪ್ರೀಂ ಕೋರ್ಟ್ ಯಾವ ಕೇಸ್ಗಳಲ್ಲಿ ಈ ಯುಥನೇಶಿಯಾಗೆ ನಮ್ಮ ಭಾರತದಲ್ಲಿ ಲೀಗಲಿ ಅಲೌ ಮಾಡಿದೆ, ಹೌದಾ. ಯಾವ ಯುಥನೇಶಿಯಾಗೆ ನಮ್ಮ ಭಾರತದಲ್ಲಿ ಅಲೌ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ, ರೈಟ್. ಈಗೇನಪ್ಪಾ ಅಂದ್ರೆ ಯುಥನೇಶಿಯಾ ಅಂದ್ರೆ ದಯಾಮರಣ ಅಂದ್ರೆ ಯಾವ್ದು ವ್ಯಕ್ತಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಯಾವ ವ್ಯಕ್ತಿ ನ್ಯಾಚುರಲ್ ಡೆತ್ ಆಗೋಕ್ಕಿಂತ ಮುಂಚೆನೆ ಅವ್ರನ್ನೇಪಾ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ನಾವೇನಪ್ಪಾ ಅಂದ್ರೆ ಅವ್ರನ್ನ ಮರಣ ಪಡಿಸೋದಕ್ಕೆ ಅಂತ ಕರಿತೀವಿ ದಯಾಮರಣ ಅಥವಾ ಯುಥನೇಶಿಯಾ ಅಂತ ಕರಿತೀವಿ. ಅದ ನಿಮ್ಗೆ ಗೊತ್ತೈತಿ. ಆ ಯುಥನೇಶಿಯಾದಲ್ಲಿ ಎಷ್ಟು ಟೈಪ್ ಅಪ್ಪ ಅಂದ್ರೆ ಒಂದು ಆಕ್ಟಿವ್ ಯುಥನೇಶಿಯಾ, ಇನ್ನೊಂದು ಯಾವಪ್ಪ ಅಂದ್ರೆ ಪ್ಯಾಸಿವ್ ಯುಥನೇಶಿಯಾ ಅಂತ ಬರ್ತಾವ, ಹೌದಾ. ಈ ಆಕ್ಟಿವ್ ಯುಥನೇಶಿಯಾ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಪ್ರಾಣಿಯನ್ನ ನಾವು ಮರಣ ಪಡಿಸುವಾಗ ಆ ಒಂದು ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಎಕ್ಸ್ಟರ್ನಲಿ, ಹೌದಾ, ಬಾಹ್ಯವಾಗಿ ಮೆಡಿಕಲ್ ಏನಪ್ಪಾ ಅಂದ್ರೆ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ ಅಥವಾ ಏನಪ್ಪಾ ಅಂದ್ರೆ ಟ್ಯಾಬ್ಲೆಟ್ಸ್ ಗಳನ್ನ ಕೊಡೋದ್ರ ಮುಖಾಂತರ ಆ ವ್ಯಕ್ತಿಯನ್ನ ಮರಣ ಪಡಿಸೋದಕ್ಕೆ ಏನ್ ಕರಿತೀವಿ ಆಕ್ಟಿವ್ ಯುಥನೇಶಿಯಾ ಅಂತ ಕರಿತೀವಿ, ಹೌದಾ. ಏನು ಆಕ್ಟಿವ್ ಯುಥನೇಶಿಯಾ ಅಂದ್ರೆ ಏನು ಟ್ಯಾಬ್ಲೆಟ್ಸ್ ಗಳು ನೀಡೋದ್ರ ಮುಖಾಂತರ ಅಥವಾ ಏನಪ್ಪಾ ಅಂದ್ರೆ ಈ ಇಂಜೆಕ್ಷನ್ ಮುಖಾಂತರ ನೀಡೋದ್ರ ಮುಖಾಂತರ ಆ ವ್ಯಕ್ತಿನ ಮರಣ ಪಡಿಸೋದಕ್ಕೆ ಆಕ್ಟಿವ್ ಯುಥನೇಶಿಯಾ ಅಂತ ಕರಿತೀವಿ, ಹೌದಾ. ಅದೇ ರೀತಿ ಪ್ಯಾಸಿವ್ ಯುಥನೇಶಿಯಾ ಅಂದ್ರೆ ಈ ಆ ವ್ಯಕ್ತಿನ ಹೆಂಗ್ ಮರಣ ಪಡಿಸೋದಪ್ಪ ಅಂದ್ರೆ ಈ ಲೈಫ್ ಸಪೋರ್ಟಿಂಗ್ ಡಿವೈಸಸ್ ಅಂತ ಬರ್ತಾವ, ಅಂದ್ರೆ ಆಕ್ಸಿಜನ್ ಪ್ರೊವೈಡ್ ಮಾಡಿರ್ತಾರೆ. ಈಗ ನೋಡ್ರಿ ನೀವು ಕೋಮಾದಲ್ಲಿ ಇರ್ತಾರ ಅದೇನಪ್ಪ ಅಂದ್ರೆ ಐಸಿಯುದಲ್ಲಿ ಇರ್ತಾರ ನೋಡ್ರಿ. ಸೊ ಐಸಿಯು ಇದ್ದಾಗ ಅವ್ರಿಗೆ ನಾವು ಏನಪ್ಪಾ ಅಂದ್ರೆ ಏನು ಎಕ್ಸ್ಟರ್ನಲಿ ಆಕ್ಸಿಜನ್ ಸಪ್ಲೈ ಮಾಡಿರ್ತೀವಿ. ಸೊ ಆ ಆಕ್ಸಿಜನ್ ರಿಮೂವ್ ಮಾಡಿಬಿಟ್ರೆ ಆ ವ್ಯಕ್ತಿ ಡೆತ್ ಆಗಿಬಿಡ್ತಾನೆ. ಸೊ ಇಂಥ ಲೈಫ್ ಸಪೋರ್ಟಿಂಗ್ ಡಿವೈಸ್ ಅನ್ನ ರಿಮೂವ್ ಮಾಡೋದ್ರ ಮುಖಾಂತರ ಅಥವಾ ಕೊಡೋದನ್ನ ನಿಲ್ಸೋದ್ರ ಮುಖಾಂತರ ಯಾವುದೇ ವ್ಯಕ್ತಿನ ನಾವು ಡೆತ್ ಮಾಡಿ ಮರಣ ಪಡಿಸೋದಕ್ಕೆ ಏನ್ ಕರಿತೀವಿ ಪ್ಯಾಸಿವ್ ಯುಥನೇಶಿಯಾ ಅಂತ ಕರಿತೀವಿ, ರೈಟ್. ಪ್ಯಾಸಿವ್. ಹಾಗಾದ್ರೆ ಇವು ಎರಡೂದ್ರಲ್ಲಿ ಭಾರತದಲ್ಲಿ ಯಾವ್ದಕ್ಕೆ ಅಲಾವ್ ಐತಿ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಕ್ವಶನ್ ಕೇಳ್ತಾ ಈಗ ಯುಥನೇಶಿಯಾ ಅನ್ನೋದು ನ್ಯೂಸ್ ಐತಿಲ್ಲ, ಸೊ ಅದು ಯಾವ್ದು ನಮ್ಮ ಭಾರತ ಅಲಾವ್ ಕೊಡ್ತಾರಪ್ಪ ಅಂದ್ರೆ ಅದು ಪ್ಯಾಸಿವ್ ಯುಥನೇಶಿಯಾ ಭಾರತದಲ್ಲಿ ಅಲಾವ್ ಕೊಟ್ಟ ಸುಪ್ರೀಂ ಕೋರ್ಟ್ದವ್ರು, ಹೌದಾ. ಹಾಗಾದ್ರೆ ಈ ಪ್ಯಾಸಿವ್ ಯುಥನೇಶಿಯಾ ಯಾವ ಒಂದು ಕೇಸ್ ಮುಖಾಂತರ ನಮ್ಮ ಭಾರತದಲ್ಲಿ ಅಲಾವ್ ಮಾಡಿದಂತ ಕ್ವಶನ್ ಕೇಳ್ತಾನ್ರಿ, ಹೌದಾ. ಯಾವ ಕೇಸಲ್ಲಿ ನಮ್ಮ ಭಾರತದಲ್ಲಿ ಪ್ಯಾಸಿವ್ ಯುಥನೇಶಿಯಾಗೆ ಅಲಾವ್ ನೀಡಲಾಗಿದೆ, ಹೌದಾ. ಯಾವ ಕೇಸ್ ಅಂದ್ರೆ ಅದು ಶಾಬಾನು, ಅದು ಯಾವ ಕೇಸ್ ಅಂದ್ರೆ ಅದು ಅರುಣಾ ಶಾನ್ಬಾಗ್ ಕೇಸಲ್ಲಿ ನಾವೇನಪ್ಪ ಅರುಣಾ ಶಾನ್ಬಾಗ್ ಕೇಸಲ್ಲಿ ಕೇಸ್ ಇಂಪಾರ್ಟೆಂಟ್ ರೀ, ಹೌದಾ. ಎಕ್ಸಾಮ್ ಕ್ವಶನ್ ಕೇಳ್ತಾನ ಯಾವ ಕೇಸ್ ಅಡಿ ಭಾರತದಲ್ಲಿ ಪ್ಯಾಸಿವ್ ಯುಥನೇಶಿಯಾಗೆ ಅಲೌ ಮಾಡಲಾಗಿದೆ ಅಂತೇಳಿ ಅರುಣಾ ಶಾನ್ಬಾಗ್ ಕೇಸ್, ಹೌದಾ. ಹಾಗಾದ್ರೆ ಈ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಹರೀಶ್ ರಾಣಾ ಅಂತೇಳಿ ಭಾರತದಲ್ಲಿಯೇ ಮೊಟ್ಟ ಮೊದಲ ವ್ಯಕ್ತಿ ಪ್ಯಾಸಿವ್ ಯುಥನೇಶಿಯಾ ಮುಖಾಂತರ ಮರಣವನ್ನ ಪಡಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಮತ್ತು ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಹರೀಶ್ ರಾಣಾ. ನೆಕ್ಸ್ಟ್ ಬರೋ ಎಕ್ಸಾಮ್ ಅಲ್ಲಿ 100% ಕ್ವಶನ್ ಕೇಳ್ತಾನ, ಇದನ್ನ ನೆನಪಿಟ್ಕೊಡ್ರಿ, ಹೌದಾ. ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿ ಎಷ್ಟನೇ ಆರ್ಟಿಕಲ್ ಮುಖಾಂತರ ಆಕ್ಟಿವ್ ಯುಥನೇಶಿಯಾ ಪ್ಯಾಸಿವ್ ಯುಥನೇಶಿಯಾ ಸಂಬಂಧಪಟ್ಟಂಗ ಮೆನ್ಷನ್ ಮಾಡಿದಾರು, ಹೌದಾ. ಅದು ಇಂಪಾರ್ಟೆಂಟ್ ಅಲ್ಲ. ಕ್ವಶನ್ ಕೇಳ್ತಾನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಯುಥನೇಶಿಯಾ ಅನ್ನೋದು ನಮ್ಮ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಗೊತ್ತುಪಡಿಸಲಾಗಿದೆ ಅಥವಾ ಉಲ್ಲೇಖ ಮಾಡಲಾಗಿದೆ ಅಂತ ಕ್ವಶನ್ ಹಾಕಿದ್ರೆ
ಸಂವಿಧಾನದ 21ನೇ ಆರ್ಟಿಕಲ್ ಹೇಳ್ತೈತ್ರಿ. ಹೌದಾ, ಸಂವಿಧಾನ 21ನೇ ಜೀವಿಸ್ ಹಕ್ಕು ಕೂಡ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಯಾವಪ್ಪ ಅಂದ್ರೆ 21ನೇ ಆರ್ಟಿಕಲ್ ಹೇಳುತ್ತೆ. ಅದೇ 21ನೇ ಆರ್ಟಿಕಲ್ ಇನ್ನೊಂದ್ ಏನ್ ಹೇಳತ್ತಪ್ಪ ಅಂದ್ರೆ ರೈಟ್ ಟು ಡೆತ್ ವಿತ್ ಡಿಗ್ನಿಟಿ ಅಂತೇಳಿ. ಅಂದ್ರೆ ಯಾವುದೇ ವ್ಯಕ್ತಿ ಅವನಿಗೆ ಸಾಯ್ಲಿಕ್ಕೆ ಅಧಿಕಾರ ಐತೆ, ಬಟ್ ಅಥವಾ ಸಾಯಿಸ್ಲಿಕ್ಕೆ ಅಧಿಕಾರ ಐತಿ, ಆದ್ರೆ ಅವನ ವಿತ್ ಡಿಗ್ನಿಟಿ ಮುಖಾಂತರ ಡಿಗ್ನಿಟಿ ಮೇಂಟೈನ್ ಮಾಡ್ಬೇಕು. ಸುಮ್ನೆ ಹಂಗೇನಪ್ಪ ಅಂದ್ರೆ ಬೀದಿ ಹೆಣ ಆಗಿ ಸಾಯೋದು, ಹೌದಾ, ಅವ್ರಿಗೇನಪ್ಪ ಅಂದ್ರೆ ಆ ಒಂದು ವ್ಯಕ್ತಿಗೆ ಅಪಮಾನ ಮಾಡೋದು, ಸಾಯೋ ಮೂಮೆಂಟ್ ಅದಕ್ಕೆ ಅವಕಾಶ ಇಲ್ಲ. ಬಟ್ ವಿತ್ ಡಿಗ್ನಿಟಿ ನೀಡೋದ್ರ ಮುಖಾಂತರ ಆ ವ್ಯಕ್ತಿನ ಏನ್ ಮಾಡ್ಬೋದು, ಮರಣ ಪಡಿಸಬಹುದು ಅಂತೇಳಿ ಆರ್ಟಿಕಲ್ ಎಷ್ಟು ನಂಬರ್ ಹೇಳತ್ರಿ ಆರ್ಟಿಕಲ್ ನಂಬರ್ 21. ಹೌದಾ, ಇದು ಏನಪ್ಪಾ ಅಂದ್ರೆ ಕ್ಲಾಸ್ ಅಲ್ಲ, ಡಿಸ್ಕಷನ್ ಇದು. ಹೌದಾ, ನೀವು ಇಲ್ಲಿ ಏನಪ್ಪಾ ಅಂದ್ರೆ ನಾನು ಕೇಳಿದ ಕ್ವಶನ್ಸ್ ಆನ್ಸರ್ ಅನ್ನ ನೀವು ಮೈಂಡ್ ನಲ್ಲಿ ಏನಪ್ಪಾ ಅಂದ್ರೆ ಥಿಂಕ್ ಮಾಡಕ್ ಪ್ರಯತ್ನ ಮಾಡ್ಬೇಕು. ಟೇಕ್ ಫಾರ್ ಎಕ್ಸಾಂಪಲ್ ಅಂದ್ರೆ ರೈಟ್ ಟು ಡೆತ್ ವಿತ್ ಡಿಗ್ನಿಟಿ ಅಂತ ಹೇಳಿದ್ರೆ ಎಷ್ಟನೇ ಆರ್ಟಿಕಲ್ ಮುಖಾಂತರ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೇಕು. ಹೌದಾ, ಅದೆಷ್ಟನೇ ಆರ್ಟಿಕಲ್ ಅಪ್ಪ ಅಂದ್ರೆ 21ನೇ ಆರ್ಟಿಕಲ್. ಇನ್ನು ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ನಾವು ಡಿಸ್ಕಷನ್ ಮಾಡಿದೇನಪ್ಪ ಅಂದ್ರೆ ಈ ಯಾಕೆ ನ್ಯೂಸ್ ಅಲ್ಲಿ ಇದ್ದು ಏನಪ್ಪಾ ಅಂದ್ರೆ ನಾಯಿಗಳಿಗೆ, ಹೌದಾ, ಯಾವ ಅಗ್ರೆಸಿವ್ ಇರ್ತಾವು, ಯಾವ ಹುಚ್ಚತ್ತಿರ್ತಕ್ಕಂಥ ನಾಯಿಗಳು ಇರ್ತಾವ, ಅವುಗಳನ್ನ ಈ ಯುಥನೇಶಿಯಾ ಮುಖಾಂತರ ನಾವು ಅವುಗಳನ್ನ ಮರಣಪಡಿಸಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಒಂದು ಗೈಡ್ಲೈನ್ಸ್ ಮುಖಾಂತರ ತೀರ್ಪನ್ನ ನೀಡೈತಿ. ಹೌದಾ, ಈಗ ಸಂಬಂಧಪಟ್ಟ ಗೊತ್ತಿಲ್ಲ ಯುಥನೇಶಿಯಾ ಅಂದ್ರೆ ಏನು, ಅದ್ರಲ್ಲಿ 2 ಟೈಪ್ಸ್, ಆಕ್ಟಿವ್ ಯುಥನೇಶಿಯಾ, ಪ್ಯಾಸಿವ್ ಯುಥನೇಶಿಯಾ. ಆಕ್ಟಿವ್ ಯುಥನೇಶಿಯಾ ಅಂದ್ರೆ ಏನು, ಪ್ಯಾಸಿವ್ ಯುಥನೇಶಿಯಾ ಅಂದ್ರೆ ಏನು. ಹೌದಾ, ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಯಾವ್ದು ಅಲಾವಿಲ್ಲ, ಆಕ್ಟಿವ್ ಯುಥನೇಶಿಯಾ ಅಲಾವಿಲ್ಲ. ಯಾವ್ದು ಅಲಾವದ, ಪ್ಯಾಸಿವ್ ಯುಥನೇಶಿಯಾ ಅಲಾವದ. ಹಾಗಾದ್ರೆ ಈ ಪ್ಯಾಸಿವ್ ಯುಥನೇಶಿಯಾದಲ್ಲಿ ಅಲಾವ್ ಮಾಡ್ಬೇಕಾದ್ರೆ ಯಾವ ಕೇಸು ಅಂತ ಕ್ವಶನ್ ಕೇಳ್ತಾನ, ಅರುಣಾ ಶಾನ್ಭಾಗ್ ಕೇಸ್ ಅಂತೇಳಿ. ಅರುಣಾ ಶಾನ್ಭಾಗ್ ಕೇಸು ಪ್ಯಾಸಿವ್ ಯುಥನೇಶಿಯಾಗೆ ನಮ್ಮ ಭಾರತದಲ್ಲಿ ಅಲಾವ್ ಮಾಡಿರ್ತಕ್ಕಂಥ ಕೇಸ್ ಇದು. ಹಾಗಾದ್ರೆ ಇತ್ತೀಚೆಗೆ ಇದಕ್ಕಿಂತ ಮುಂಚೆ ಕರೆಂಟ್ ಅಫೇರ್ಸ್ ಹರೀಶ್ ರಾಣಾ ಅಂತೇಳಿ ಭಾರತದಲ್ಲಿ ದಯಾಮರಣವನ್ನ ನೀಡಿ, ಅದು ಪ್ಯಾಸಿವ್ ದಯಾಮರಣವನ್ನ ನೀಡಿ ಮರಣ ಪಡಿಸಿರ್ತಕ್ಕಂಥ ಏಕೈಕ ಮತ್ತು ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಹರೀಶ್ ರಾಣಾ ಅಂತೇಳಿ ಇತ್ತೀಚೆಗೆ ಆಗೈತೆ ಅದು ಕೂಡ. ಹೌದಾ, ಇದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ದಯಾಮರಣ ಸಂಬಂಧಪಟ್ಟಂಗ ನಮ್ಮ ಸಂವಿಧಾನದ ಎಷ್ಟನೇ ಆರ್ಟಿಕಲ್ ಹೇಳತ್ತಪ್ಪ ಅಂದ್ರೆ 21ನೇ ಆರ್ಟಿಕಲ್. ಅದು ಏನ್ ಹೇಳತ್ತಪ್ಪ ಅಂದ್ರೆ ದಯಾಮರಣ ಮೆನ್ಷನ್ ಇಲ್ಲ, ಬಟ್ ಏನಂತ ಹೇಳತ್ತಪ್ಪ ಅಂದ್ರೆ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂತ ಹೇಳಿ. ಯಾವುದೇ ವ್ಯಕ್ತಿ ಮರಣ ಪಡಿಸಬೇಕಾದ್ರೆ ವಿತ್ ಡಿಗ್ನಿಟಿ ಆಗಿ ಅವ್ನು ಮರಣ ಹೊಂದಬೇಕು. ಹೌದಾ, ಅದನ್ನ ನಾವು ಮರಣ ಪಡಿಸಬೇಕು ಈ ಇದ್ರ ಮುಖಾಂತರ ಅಂತೇಳಿ ಇಷ್ಟು ಹೇಳೋದು. ಹೌದಾ, ಈಗ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿಲ್ಲ. ಹೌದಾ, ಸುಪ್ರೀಂ ಕೋರ್ಟ್ ಸಂಬಂಧಪಟ್ಟ ಅಲ್ಲೇ ಡಿಸ್ಕಷನ್ ಮಾಡೇವಿ. ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಗೆ ಮಾಡ್ಯಾರ. ಎಷ್ಟು ಹೆಚ್ಚಿಗೆ ಮಾಡ್ಯಾರಪ್ಪ ಅಂದ್ರೆ ಫಸ್ಟ್ 33+1 ಇತ್ತು, ಈಗ ಪ್ರಸ್ತುತ 37+1 ಅಂದ್ರೆ 1+37 ಮಾಡ್ಯಾರ. ಒಬ್ರು ಮುಖ್ಯ ನ್ಯಾಯಮೂರ್ತಿಗಳು ಅವ್ರನ್ನ ಚೇಂಜ್ ಮಾಡಿಲ್ಲ, ಗೊತ್ತಿಲ್ಲ ಮತ್ತೆ ನಿಮಗೆ. ಹೌದಾ, ಬಟ್ ಇತರೆ ನ್ಯಾಯಮೂರ್ತಿಗಳು ಏನಪ್ಪ ಅಂದ್ರೆ 33 ಜನ ಇದ್ರಲ್ಲ ಅವ್ರು 4 ಜನ ಹೆಚ್ಚಿಗೆ ಮಾಡಿ 37 ಜನ ಮಾಡ್ಯಾರ. ಹೌದಾ, ಹಾಗಾದ್ರೆ ಮುಖ್ಯ ನ್ಯಾಯಮೂರ್ತಿಗಳು, ಹೌದಾ, ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಬರ್ತ ಗೊತ್ತಾ, ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಎಷ್ಟು ನಂಬರ್ ಬರ್ತಾರಪ್ಪ ಅಂದ್ರೆ 9ನೇ ನಂಬರ್ ಬರ್ತಾರೆ. ಹೌದಾ, ಆರ್ಡರ್ ಆಫ್ ಪ್ರೆಸಿಡೆನ್ಸಿ 6ನೇ ನಂಬರ್ ಬರ್ತಾರೆ. ಸೊ ಅದಕ್ಕ ಈ ಇತರೆ ನ್ಯಾಯಮೂರ್ತಿಗಳು ಎಷ್ಟು ನೋಡ್ರಿ, CJI ಎಷ್ಟನೇ ನಂಬರ್ ಬರ್ತಾರಪ್ಪ ಅಂದ್ರೆ 6ನೇ ನಂಬರ್ದಲ್ಲಿ ಬರ್ತಾರೆ. ಹೌದಾ, ಇನ್ನು ಇತರೆ ನ್ಯಾಯಮೂರ್ತಿಗಳು ಕ್ವಶನ್ ಕೇಳ್ಬೋದು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಸಂಖ್ಯೆ ಹೆಚ್ಚು ಮಾಡಲಾಗಿದೆ. ಹಾಗಾದ್ರೆ ಈ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಎಷ್ಟನೇ ಆರ್ಡರ್ ಆಫ್ ಪ್ರೆಸಿಡೆಂಟ್ ಇಲ್ಲಿ ಬರುತ್ತಾರೆ ಅಂತ ಕ್ವಶನ್ ಕೇಳ್ತಾನೆ ಕೇಳಿದವ್ ಡೈರೆಕ್ಟ್. ಹೌದಾ, ನೀವು ಡೈರೆಕ್ಟ್ ಕ್ವಶನ್ ಕೇಳಲ್ಲ, ಇನ್ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಅವ್ರು ಎಷ್ಟನೇಪ್ಪ ಅಂದ್ರೆ 9ನೇ ಬರ್ತಾರೆ, 9ನೇ ಬರ್ತಾರೆ. ಹಾಗಾದ್ರೆ CJI ಎಷ್ಟನೇ ಬರ್ತಾನೆ, 6ನೇದಾಗ ಬರ್ತಾರೆ CJI. ಹೌದಾ, ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗ ಗೊತ್ತಿಲ್ಲ. ಹೌದಾ, ನೋಡ್ರಿ CJI ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಮುಖಾಂತರ, ಹೌದಾ, ಏನಪ್ಪಾ ಅಂದ್ರೆ ಇತ್ತೀಚೆಗೆ ಒಂದು ಹೊಸದಾಗಿ ಒಂದು ಪಾರ್ಟಿನ ಹುಟ್ಕೊಂಡ್ ಯಾವ್ದಪ್ಪ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ. ಹೌದಾ, ಕಾಕ್ರೋಚ್ ಅಂದ್ರೆ ಈಗೇನ್ ನಿರುದ್ಯೋಗಿ ಯುವಕರದಾರಲ್ಲ, ಹೌದಾ, ನಿರುದ್ಯೋಗ ಯುವಕರು ಇವರೇಪ ಒಂಥರ ಕಾಕ್ರೋಚ್ ಇದ್ದಂಗ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಒಂದೇ ಒಂದು ಆಧಾರದ ಮೇಲೆ ಇತ್ತೀಚೆಗೆ ಬಂದ್ರೆ ನಮ್ಮ ಭಾರತ ಅತಿ ದೊಡ್ಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ದೊಡ್ಡ ಫಾಲೋವರ್ಸ್ ಅನ್ನ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರತಕ್ಕಂಥ ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಪ್ರಸ್ತುತ ಯಾವ್ದಪ್ಪ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ. ಅದು ಏನೋ ನ್ಯೂಸ್ ಅಲ್ಲಿ ಕ್ವಶನ್ ಕೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆನೂ ಗೊತ್ತಿರ, ಕಾಕ್ರೋಚ್ ಜನತಾ ಪಾರ್ಟಿ ಸಂಬಂಧಪಟ್ಟ ಒಂದ್ ಸ್ವಲ್ಪ ನಿಮ್ಗೆ ಇಂಪಾರ್ಟೆಂಟ್ ಗೊತ್ತಿರುತ್ತೆ, ಆದ್ರೂ ನಿಮ್ಗೆ ಹೇಳಾಕೈತೆ. ರೈಟ್, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ UIDAI ಅಂತ ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ. ಆಧಾರ್ ಕಾರ್ಡ್ ಐತಿಲ್ಲ, ಯುನಿಕ್ ಐಡೆಂಟಿಫಿಕೇಶನ್ ಕ್ವಶನ್ ಇದ್ರ ಫುಲ್ ಫಾರ್ಮ್ ಕೇಳ್ತಾನ್ರಿ. UIDAI ಇದು ಫುಲ್ ಫಾರ್ಮ್ ಏನಂತೇಳಿ. ಹೌದಾ, ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಹೌದಾ, ಇದು ಏನಪ್ಪಾ ಅಂದ್ರೆ ಆಧಾರ್ ಆಕ್ಟ್ ಅಂತ ಯಾವ ಸ್ಥಾಪನೆ ಅಂತದ್ದು ಆಧಾರ್ ಆಕ್ಟ್ ಅಂತ ಬರುತ್ತೆ. ಆಧಾರ್ ಕಾರ್ಡ್ ಐತಿ, ಆಧಾರ್ ಕಾರ್ಡ್. ಸೊ ಆಧಾರ್ ಕಾರ್ಡ್ ಏನಪ್ಪಾ ಅಂದ್ರೆ 2016 ಆಕ್ಟ್ ಬರ್ತೈತ್ರಿ. ಸೊ ಆ ಆಕ್ಟ್ ಮುಖಾಂತರ ಇದನ್ನ ಸ್ಥಾಪನೆ ಮಾಡ್ತಾರ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಕೆಲಸ ಮಾಡತ್ತಪ್ಪ ಅಂದ್ರೆ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಇದನ್ನ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಡೈರೆಕ್ಟ್. UIDAI ಅನ್ನೋದು ಆಲ್ರೆಡಿ ಕ್ವಶನ್ ಕೇಳೋಣ, ಯಾವ ಒಂದು ಸಚಿವಾಲಯದಲ್ಲಿ ಕೆಲಸ ಮಾಡುತ್ತದೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಬರುತ್ತೆ. ರೈಟ್, ಇದು ಎದಕ್ ನ್ಯೂಸ್ ಆಗೈತಪ್ಪ ಅಂದ್ರೆ ಪ್ರಸ್ತುತ ಎದಕ್ ನ್ಯೂಸ್ ಆಗೈತೆ ಅಂದ್ರೆ
ಇತ್ತೀಚೆಗೆ ಇದ್ರದ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ನ ಚೇಂಜ್ ಮಾಡ್ಯಾರ. ಹೌದಾ, ಅವ್ರ ಯಾರಪ್ಪ ಅಂದ್ರೆ ಸೌರಭ್ ವಿಜಯ್ ಅಂತೇಳಿ. ಈ ಕ್ವಶನ್ ಕೇಳ್ತಾನ, ಈ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಸ್ತುತ ಏನಪ್ಪಾ ಅಂದ್ರೆ ಸಿಇಒ ಅವ್ರು ಚೇಂಜ್ ಆಗ್ಯಾರ. ಹಾಗಾದ್ರೆ ಇದು ಯಾವ ಒಂದು ಸಚಿವಾಲಯದಲ್ಲಿ ಕೆಲಸ ನಿರ್ವಹಿಸುತ್ತದೆ? ಫಸ್ಟ್ ಆಪ್ಷನ್ ಫೈನಾನ್ಸ್ ಮಿನಿಸ್ಟರ್, ಹೌದಾ. ಅದಾದ್ಮೇಲೆ ಅಂದ್ರೆ ಹೋಮ್ ಮಿನಿಸ್ಟರ್, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಮಿನಿಸ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಹಿಂಗೆ ಆಪ್ಷನ್ ಕೊಡೋ ಚಾನ್ಸ್ ಇರುತ್ತೆ. ಸೊ ಯಾವ್ದಪ್ಪ ಅಂದ್ರೆ ಮಿನಿಸ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಹೌದಾ, ಇದು ಸ್ಥಾಪನೆ ಆಗಿದಪ್ಪ ಅಂದ್ರೆ ಆಧಾರ್ ಆಕ್ಟ್ 2016 ಆಧಾರ್ ಆಕ್ಟ್ ಬರುತ್ತೆ. ರೈಟ್, ಇದು ಇತರದ ಅಧ್ಯಕ್ಷ ಪ್ರೊಫೆಸರ್ ಸೌರಭ್ ವಿಜಯ್ ಅಂತೆ. ಹೌದಾ, ಈಗ ಆಧಾರ್ ಆಕ್ಟ್ ಅಂದಿಲ್ಲ, ಆಧಾರ್ ಕಾರ್ಡ್ ಐತಿಲ್ಲ, ಆಧಾರ್ ಕಾರ್ಡ್ ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನ. ಆಧಾರ್ ಕಾರ್ಡ್ ಅದ್ರಲ್ಲಿ ಎಷ್ಟು ಡಿಜಿಟ್ ಅದಾವ ಅಂತೇಳಿ. ಹೌದಾ, ಎಷ್ಟು ಡಿಜಿಟ್ ಪದ ನಿಮ್ಗೆ ಗೊತ್ತೈತೆ ಆಲ್ರೆಡಿ, 12 ಡಿಜಿಟ್ ಹೊಂದತ್ತೆ ಅದು ಆಧಾರ್ ಕಾರ್ಡ್. ಹೌದಾ, ಆಧಾರ್ ಕಾರ್ಡ್. ರೈಟ್, ನೆಕ್ಸ್ಟ್ ಆಧಾರ್ ಕಾರ್ಡ್ ಸಂಬಂಧಪಟ್ಟಂಗ ಮೊದಲು ನ್ಯೂಸ್ ಅಲ್ಲಿ ಇತ್ತು, ಏನ್ ಗೊತ್ತಾ, ಈ ಆಧಾರ್ ಕಾರ್ಡ್ ಅನ್ನ ಎಲ್ಲದಕ್ಕೂ ಎಲ್ಲ ಬ್ಯಾಂಕ್ ಅಕೌಂಟ್ಗೆ, ಹೌದಾ, ನಮ್ಮ ಪ್ಯಾನ್ ಕಾರ್ಡ್ಗೆ, ಇನ್ನಿರ್ತಕ್ಕಂಥ ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಗಳಿಗೆ ಆಧಾರ್ನ ಲಿಂಕ್ ಮಾಡ್ಬೇಕಂತೇಳಿ ಒಂದು ನ್ಯೂಸ್ ಅಲ್ಲಿ ಇತ್ತು. ಸೊ ಈ ನ್ಯೂಸ್ ಅಲ್ಲಿ ಇರೋದ್ರಿಂದ ಒಬ್ರು ಕೇಸ್ ಪೆಟಿಷನ್ ನ ಫೈಲ್ ಮಾಡ್ತಾರೆ. ಸೊ ಈ ತರ ಎಲ್ಲವನ್ನೂ ಏನಪ್ಪಾ ಅಂದ್ರೆ ಆಧಾರನ್ನ ನಾವು ಎಲ್ಲದಕ್ಕೂ ಲಿಂಕ್ ಮಾಡೋದ್ರಿಂದ ನಮ್ಮ ಪ್ರೈವಸಿ ಹಾಳಾಗ್ತದೆ. ರೈಟ್ ಟು ಪ್ರೈವಸಿ ಅನ್ನೋದು ನಮ್ಮ ಫಂಡಮೆಂಟಲ್ ರೈಟ್, 21ನೇ ಆರ್ಟಿಕಲ್ ಹೇಳದ್ರಿ. ಹೌದಾ, ರೈಟ್ ಟು ಪ್ರೈವಸಿ ನಮ್ಮ ಖಾಸಗಿತನ ಹಕ್ಕು ಅನ್ನೋದು ಫಂಡಮೆಂಟಲ್ ರೈಟ್. ಈ ತರ ನಾವು ಎಲ್ಲದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಮಾಡೋದ್ರಿಂದ ನಮ್ಮ ಪ್ರೈವಸಿ ಹಾಳಾಕತ್ತೆ. ನಮ್ ಇಲ್ಲಿರ್ತಕ್ಕಂಥ ಎಲ್ಲ ಡಾಟಾಗಳನ್ನ ನಮ್ಗೆ ಕಾಪಿ ಮಾಡ್ತಾರ ಅಂತೇಳಿ ಏನಪ್ಪಾ ಅಂದ್ರೆ ಇದ್ರ ಮುಖಾಂತರ ಏನು ಕೋರ್ಟ್ ಅಲ್ಲಿ ಪೆಟಿಷನ್ ಫೈಲ್ ಮಾಡಿದ್ರು. ಸೊ ಆ ಕೇಸ್ ಯಾವುದು? ಹೌದಾ, ರೈಟ್ ಟು ಪ್ರೈವಸಿ ಸಂಬಂಧಪಟ್ಟಂಗ ಯಾವ ಕೇಸ್ ಅಡಿ ರೈಟ್ ಟು ಪ್ರೈವಸಿ ಫಂಡಮೆಂಟಲ್ ರೈಟ್ ಘೋಷಣೆ ಮಾಡಿರಪ್ಪ ಅಂದ್ರೆ ಅದನ್ನು ಬಹಳ ಸಲ ಕ್ವಶನ್ ಕೇಳಿದ್ರೆ ಎಕ್ಸಾಮ್ ಅದು ಪುಟ್ಟಸ್ವಾಮಿ ಕೇಸ್. ಅದು ಪುಟ್ಟಸ್ವಾಮಿ ಕೇಸ್. ಹೌದಾ, ಪುಟ್ಟಸ್ವಾಮಿ ಕೇಸು ಯಾವ ಸಂಬಂಧಪಡೋದು? ರೈಟ್ ಟು ಪ್ರೈವಸಿ. ಇದನ್ನ ಬಿಟ್ಟು ಕ್ವಶನ್ ಕೇಳ್ತಾನ, ರೈಟ್ ಟು ಪ್ರೈವಸಿ ಅನ್ನೋದು ಎದಕ್ಕೆ ಸಂಬಂಧಪಟ್ಟದ್ದು, ಯಾವ ಕೇಸ್ ಅಡಿ ಇದನ್ನ ಫಂಡಮೆಂಟಲ್ ರೈಟ್ ಮಾಡಿದಾರೆ ಅಂತ ಕ್ವಶನ್ ಕೇಳ್ತಾನ. ಎಷ್ಟನೇ ಆರ್ಟಿಕಲ್? 21ನೇ ಆರ್ಟಿಕಲ್. ಯಾವ ಒಂದು ಕೇಸ್ ಅಂದ್ರೆ ಅದು ಯಾವ ಕೇಸ್ ಅಂದ್ರೆ ಅದು ಪುಟ್ಟಸ್ವಾಮಿ ಕೇಸ್. ಹೌದಾ, ಪುಟ್ಟಸ್ವಾಮಿ ಕೇಸ್ ಸಂಬಂಧಪಟ್ಟಂಗ ಬರೋದು. ಹೌದಾ, ಇದಾದ್ಮೇಲೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಕ್ವಶನ್ ಮಾಡಿ ಕೆ ಎಕ್ಸಾಮ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಲ್ಲಿ ಕ್ವಶನ್ ಐತಲ್ಲ, ಅಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದ್ ಕಡೆ ಸಿಇಒಗಳನ್ನ, ಒಂದ್ ಕಡೆ ಕಂಪನಿಗಳನ್ನ ಕ್ವಶನ್ ಕೇಳ. ಒಂದ್ ಕಡೆ ಸಿಇಒ, ಒಂದ್ ಕಡೆ ಕಂಪನಿ. ಅಂದ್ರೆ ನಿಮ್ಗೆ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥವು ಅಥವಾ ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥ ಯಾರಾದ್ರೂ ಸಿಇಒಗಳಿದ್ರೆ ಅವ್ರನ್ನ ನೀವು ಏನಪ್ಪಾ ಅಂದ್ರೆ ಬಯಾಟ್ ಹಾಕ್ಬೇಕ್ರಿ. ಹೌದಾ, ಅವ್ನು ನೆನಪಿಟ್ಕೋಬೇಕಲ್ಲ ಸಿಇಒ. ಈ ಟೈಪ್ ಲಾಸ್ಟ್ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಮುಂದೆ ಬರೋ ಎಕ್ಸಾಮ್ ಅಲ್ಲಿ. ಈ ಸೌರಭ್ ವಿಜಯ್ ಅಂತದಾರಲ್ಲ, ಇವ್ರನ್ನ ಯಾವ್ದಕ್ಕೆ ಸಿಇಒ ಆಗಿ ನೇಮಕ ಮಾಡ್ಯಾರ ಅಂತ ಕೇಳ್ತಾನ. UAID ನಮ್ಗೆ ಅಲ್ಲ ಡಿಸ್ಕಷನ್ ಮಾಡಿವಿ. ಹಾಗೆ ಕೆಲವೊಂದಿಷ್ಟು ಸಿಇಒಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್, ಯಾವ್ದಪ್ಪ ಅಂದ್ರೆ ಈ ಸಲೀಲ್ ಪರೇಖ್ ಅಂತ ಬರ್ತಾರೆ. ಸಲೀಲ್ ಪರೇಖ್ ಯಾವ ಒಂದು ಸಿಇಒ ಅಂದ್ರೆ ಇವರು ಇನ್ಫೋಸಿಸ್ ಕಂಪನಿ ಸಲೀಲ್ ಪರೇಖ್. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಟಿಮ್ ಕುಕ್ ಅಂತ ಬರ್ತಾರೆ. ಟಿಮ್ ಕುಕ್ ಯಾವ್ದೊಂದು ಕಂಪನಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಯಾವ್ದದು? ಈ ಆಪಲ್ ಕಂಪನಿ. ಟಿಮ್ ಕುಕ್ ಯಾವ್ದು? ಆಪಲ್ ಕಂಪನಿ. ನೆಕ್ಸ್ಟ್ ಮಾರ್ಕ್ ಜುಕರ್ ಬರ್ಗ್ ಅಂತ ಬರ್ತಾರೆ. ಅದ್ಯಾವ್ದಪ್ಪ ಅಂದ್ರೆ ಇದು ಪ್ರಸ್ತುತ ಯಾರ್ದಾರ ಸಿಇಒ ಅದಾರ ಅಂದ್ರೆ ಅವರು ಫೇಸ್ಬುಕ್ ಅದ. ನಿಮ್ಗೂ ಕೂಡ ಅದ್ರ ಬಗ್ಗೆ ಗೊತ್ತಿದೆ ಆಲ್ರೆಡಿ. ರೈಟ್, ಇನ್ನ ಶ್ಯಾಮ್ ಅಲ್ಟ್ಮಂಡ್, ಇದನ್ನ PC ಕ್ವಶನ್ ಕೇಳಿದ್ರೆ ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ವಶನ್ ಕೇಳಿದ. ಶ್ಯಾಮ್ ಅಲ್ಟ್ಮಂಡ್ ಯಾವ್ದ್ರ ಪ್ರಸ್ತುತ ಸಿಇಒ ಆಗ್ಯಾರ ಅಂತೇಳಿ ಅದ್ಯಾರಪ್ಪ ಅಂದ್ರೆ ಓಪನ್ AI ಆಯ್ತು. ಯಾವುದು? ಓಪನ್ AI. ನೆಕ್ಸ್ಟ್ ಈ ಮೈಕ್ರೋಸಾಫ್ಟ್ ಯಾವ್ದಪ್ಪ ಅಂದ್ರೆ ಈ ಸತ್ಯ ನೆಡಲ್ ಅಂತ ಪ್ರಸ್ತುತ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಕೇಳ್ತಾನ, ಹೊಂದಿಸಿ ಬರೀ ನೆನಪಿಟ್ಕೋಬೇಕು. ಹೌದಾ, ಸತ್ಯ ನೆಡಲ್ ಯಾರ್ದಾರಪ್ಪ ಅಂದ್ರೆ ಈ ಮೈಕ್ರೋಸಾಫ್ಟ್ ಕಂಪನಿ ಸತ್ಯ ನೆಡಲ್ ಅದ. ಹೌದಾ, ಈ ನೆಕ್ಸ್ಟ್ ಈ NDJC ಅಂತ ಬರ್ತಾರೆ. ಹೌದಾ, NDJC ಯಾವ ಕಂಪನಿ ಇದಾರಪ್ಪ ಅಂದ್ರೆ ಈ ಅಮೆಜಾನ್ ಕಂಪನಿದು NDJC ಅಂತ ಅದ, ಅಮೆಜಾನ್ ಕಂಪನಿ. ನೆಕ್ಸ್ಟ್ ಈ ಟಾಟಾ ಮಹೀಂದ್ರ, ಮೋಹಿತ್ ಜೋಶಿ. ಟಾಟಾ ಮಹೀಂದ್ರ ಯಾವ್ದಪ್ಪ ಅಂದ್ರೆ ಟೆಕ್ ಮಹೀಂದ್ರ ಮೋಹಿತ್ ಜೋಶಿ ಅದರ, ಮೋಹಿತ್ ಜೋಶಿ ಟಾಟಾ ಮಹೀಂದ್ರ. ರೈಟ್, ಟಾಟಾ ಮಹೀಂದ್ರ. ನೆಕ್ಸ್ಟ್ ಅದಾದ್ಮೇಲೆ ಈ ರಿಲಯನ್ಸ್ ನಿಮ್ಗೆ ಗೊತ್ತೈತಿ, ಅದ್ಯಾರಪ್ಪ ಅಂದ್ರೆ ಮುಖೇಶ್ ಅಂಬಾನಿ ಅಂತ ಅದಾರ. ಹೌದಾ, ಮುಖೇಶ್ ಅಂಬಾನಿ. ಅದಾದ್ಮೇಲೆ ಎಷ್ಟಪ್ಪ ಅಂದ್ರೆ ಈ ಸ್ಪೇಸ್ ಎಕ್ಸ್ ಕಂಪನಿ ಯಾರ್ದಾರ ಪ್ರಸ್ತುತ? ಹೌದಾ, ಅದು ಎಲಾನ್ ಮಸ್ಕ್ ಅಂತ ಅದಾರ. ಹೌದಾ, ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಕಂಪನಿ ಅದಾರ. ಅದು ನಿಮ್ಗೆ ಏನಪ್ಪ ಅಂದ್ರೆ ಗೊತ್ತಿರೋ ವಿಚಾರ. ಇವನಿಷ್ಟೇಪ ಅಂದ್ರೆ ನೀವು ಬಾಯಟ್ ಆಗ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಈ ಗೂಗಲ್ ಯಾವ್ದಾರಪ್ಪ ಅಂದ್ರೆ ಈ ಗೂಗಲ್ದು ಈ ಸುಂದರ್ ಪಿಚೈ ಇದಾರೆ. ಅದು ನಿಮ್ಗೆ ಗೊತ್ತಿರೋ ವಿಚಾರ. ಗೂಗಲ್ದು ಕೂಡ ಸುಂದರ್ ಪಿಚೈ ಇದಾರೆ. ರೈಟ್, ಇನ್ನು ಟಾಟಾ ಕಂಪನಿ ಅದ, ಇದೇ ಟೆಕ್ ಮಹೀಂದ್ರದ ಯಾರು? ಮೋಹಿತ್ ಜೋಶಿ. ಇನ್ನು ಟಾಟಾ ಕಂಪನಿ ಅಂದ್ರೆ ಕೃತಿ ವಸನ್ ಅಂತದ. ಅದು ಟಾಟಾ ಕಂಪನಿ ಪ್ರಸ್ತುತ ಯಾರಪ್ಪ ಅಂದ್ರೆ ಕೃತಿ ವಸನ್ ಅಂತದ. ಹೌದಾ, ನೆಕ್ಸ್ಟ್ ವಿಪ್ರೋ ಕಂಪನಿ ಯಾರು? ವಿಪ್ರೋ ಅಜಿತ್ ಪ್ರೇಮ್ಜಿ ಏನದಲ್ಲ, ಅವರು ವಿಪ್ರೋ ಕಂಪನಿದು ಸಂಸ್ಥಾಪಕರು. ಈಗ ಸಿಇಒ ವಿಪ್ರೋ ಕಂಪನಿ ಸಿಇಒ ಯಾರಪ್ಪ ಅಂದ್ರೆ ಸಿ ವಿಜಯ್ ಕುಮಾರ್ ಅಂತದ. ವಿಪ್ರೋ ಕಂಪನಿ ಅವರು ಸಿ ವಿಜಯ್ ಕುಮಾರ್. ಹೌದಾ, ಟೆಕ್ ಮಹೀಂದ್ರ ಕಂಪನಿ ಅವರು ಮೋಹಿತ್ ಜೋಶಿ. ರೈಟ್, ನೆಕ್ಸ್ಟ್ ಇನ್ಫೋಸಿಸ್ ಕಂಪನಿ ಆದ್ರು ಸಲೀಲ್ ಪರೇಖ್. ಹೌದಾ, ಸಲೀಲ್ ಪರೇಖ್ ಅದಾರ. ನೆಕ್ಸ್ಟ್ ಅದಾದ್ಮೇಲೆ ವಿಪ್ರೋ ಕಂಪನಿದು
ಸರ್ ಇನ್ಫೋಸಿಸ್ ಕಂಪ್ನಿದು ಸಲೀಲ್ ಪರೇಖು. ನೆಕ್ಸ್ಟ್ ವಿಪ್ರೋ ಕಂಪ್ನಿ ಅಂದ್ರೆ ಸಿ ವಿಜಯ್ ಕುಮಾರ್. ಇಷ್ಟೆಲ್ಲ ಏನಿಲ್ಲ ಇವನ್ ಏನಪ್ಪಾ ಅಂದ್ರೆ ನೀವು ಬ್ಯಾಟ್ ಒಂದ್ಸಲ ಹೇಳ್ಬಿಟ್ರೆ ಯಾವ ಅಂತೇಳಿ ನೋಡ್ರಿ. ಆಪಲ್ ಕಂಪ್ನಿದು ಟಿಮ್ ಕುಕ್ ಅದಾರ, ಹೌದಾ. ಫೇಸ್ಬುಕ್ ಯಾರಪ್ಪ ಅಂದ್ರೆ ಮಾರ್ಕ್ ಜುಕರ್ಬರ್ಗ್ ಅದಾರ. ನೆಕ್ಸ್ಟ್ ಯಾರಪ್ಪ ಅಂದ್ರೆ ಈ ಸ್ಪೇಸ್ ಎಕ್ಸ್ ಎಲಾನ್ ಮಸ್ಕ್ ಅದಾರ, ರೈಟ್. ನೆಕ್ಸ್ಟ್ ಈ ಮೈಕ್ರೋಸಾಫ್ಟ್ ಯಾರಪ್ಪ ಅಂದ್ರೆ ಸತ್ಯ ನಡೆಲ್ ಅದಾರ. ನೆಕ್ಸ್ಟ್ ಅಮೆಜಾನ್ ಕಂಪನಿ ಯಾರಪ್ಪ ಅಂದ್ರೆ ಎನ್ ಡಿ ಜೆಸಿ ಅದಾರ, ರೈಟ್. ಎನ್ ಡಿ ಜೆಸಿ. ನೆಕ್ಸ್ಟ್ ಈ ಗೂಗಲ್ ಯಾರಪ್ಪ ಅಂದ್ರೆ ಈ ಯಾರು ಗೂಗಲ್ ಯಾರಪ್ಪ ಅಂದ್ರೆ ಸುಂದರ್ ಪಿಚೈ. ನೆಕ್ಸ್ಟ್ ಟೆಕ್ ಮಹೀಂದ್ರದ ಯಾರಪ್ಪ ಅಂದ್ರೆ ಮೋಹಿತ್ ಜೋಶಿ. ನೆಕ್ಸ್ಟ್ ಈ ವಿಪ್ರೋ ಕಂಪನಿ ಅದು ಸಿ ವಿಜಯ್ ಕುಮಾರ್ ವಿಪ್ರೋದು. ನೆಕ್ಸ್ಟ್ ಆದ್ಮೇಲೆ ಇನ್ಫೋಸಿಸ್ ಯಾರಪ್ಪ ಅಂದ್ರೆ ಹೇಳ್ರು ಸಲೀಲ್ ಪರೇಖ್ ಅದಾರ. ಸಲೀಲ್ ಪರೇಖ್. ನೆಕ್ಸ್ಟ್ ರಿಲಯನ್ಸ್ ಕಂಪನಿ ಯಾರಪ್ಪ ಅಂದ್ರೆ ಮುಖೇಶ್ ಅಂಬಾನಿ. ಎಷ್ಟು ಇಂಪಾರ್ಟೆಂಟ್ ಕಂಪನಿಗಳನ್ನ ನೀವು ನೆನಪಿಟ್ಕೋಬೇಕು. ಪ್ರಸ್ತುತ ಯಾರು ಅಪಾಯಿಂಟ್ಮೆಂಟ್ ಮಾಡ್ಯಾರಂತೆ, ಬಾರಿ ಎಕ್ಸಾಮ್ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ನಿಮ್ಗೆ, ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈಗೇನ್ WHO ಐತಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಸ್ತುತ ನ್ಯೂಸ್ ಅಲ್ಲಿ ಐತ್ರಿ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ನ್ಯೂಸ್ ಇಲ್ಲಪ್ಪ ಅಂದ್ರೆ, ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಸಹಾಯ ಮಾಡಲು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಂತ ಸ್ಥಾಪನೆ ಮಾಡ್ತಾರೆ 1948ರಲ್ಲಿ, ಹೌದಾ. ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಂತ ಸ್ಥಾಪನೆ ಮಾಡ್ತಾರೆ, ರೈಟ್. ಈ ಅದಕ್ಕಿಂತ ಮುಂಚೆ ಏನು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ನ್ಯೂಸ್ ಇಲ್ಲಪ್ಪ ಅಂದ್ರೆ, ಇದ್ರ ಪ್ರಸ್ತುತ 79ನೇ ಸಭೆ ಎಲ್ಲಿ ಮಾಡಾಕ್ತಾರಪ್ಪ ಅಂದ್ರೆ ಅದನ್ನ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಾಗ ಮಾಡಕತ್ತಾರ. ಕ್ವಶನ್ ಕೇಳ್ತಾನ, ಇತ್ತೀಚೆಗೆ 79ನೇ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿದು ಸಭೆ ಮೀಟಿಂಗ್ ಎಲ್ಲಿ ನಡೆಯದ ಕ್ವಶನ್ ಕೇಳ್ತಾನ, ಸ್ವಿಟ್ಜರ್ಲ್ಯಾಂಡಿನ ಜಿನೆವಾ, ಹೌದಾ. ಈ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಸ್ಥಾಪನೆ ಆಗಿದ ಉದ್ದೇಶ ಏನಪ್ಪಾ ಅಂದ್ರೆ, ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದ್ಲ ಅದಕ್ಕೆ ಸಹಾಯ ಮಾಡಲು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ, ರೈಟ್. ಹಾಗಾದ್ರೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ ನಾವು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಸ್ಥಾಪನೆ ಆಗಿದ್ದು ವಿಶ್ವ ಆರೋಗ್ಯ ಸಂಸ್ಥೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇದು ಸ್ಥಾಪನೆ ಆಗಿದ್ದು 1948 ಏಪ್ರಿಲ್ 7ನೇ ತಾರೀಕು ಸ್ಥಾಪನೆ ಆಗುತ್ತೆ. 1948 ಏಪ್ರಿಲ್ 7ನೇ ತಾರೀಕು. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದ್ಲ ಇದು ಕೇಂದ್ರ ಕಚೇರಿ ಐತಪ್ಪ ಅಂದ್ರೆ ಜಿನೆವಾ ಒಳಗಡೆ, ಸ್ವಿಟ್ಜರ್ಲ್ಯಾಂಡಿನ ಜಿನೆವಾ ಒಳಗಡೆ, ಹೌದಾ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇತರದ್ದು ಏನಪ್ಪಾ ಅಂದ್ರೆ ಪ್ರಸ್ತುತ ಮೆಂಬರ್ ಕಂಟ್ರಿ 194 ಅದರ. ಇತ್ತೀಚೆಗೆ 2 ಕಂಟ್ರಿ ಹೊರಗಡೆ ಬಂದಾವ. ಅದು ಯಾವ 2 ಕಂಟ್ರಿ ಇಂಪಾರ್ಟೆಂಟ್ ನಮಗೂ, ಹೌದಾ. ಏನ್ ಕೇಳ್ತಾನ, ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ 2 ಕಂಟ್ರಿಗಳು ಹೊರಗಡೆ ಬಂದಾವ. ಈಗೇನಪ್ಪಾ ಅಂದ್ರೆ ಇತ್ತೀಚೆಗೆ 2 ದೇಶ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಖಾಂತರ 2 ದೇಶಗಳು ಹೊರಗಡೆ ಬಂದಾವ, ಹೌದಾ. ಅವು ದೇಶ ನಮ್ ಎಕ್ಸಾಮ್ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಅದು ಒಂದು USA ಮತ್ತು ಇನ್ನೊಂದು ಯಾವಪ್ಪ ಅಂದ್ರೆ ಅರ್ಜೆಂಟೀನಾ. USA ಮತ್ತು ಅರ್ಜೆಂಟೀನಾ ಈ ಎಕ್ಸಾಮ್ ಕರೆಂಟ್ ನ್ಯೂಸ್ ಐತಿ WHO, ಸೊ ಅದಕ್ಕೋಸ್ಕರ ನೆನಪಿಟ್ಕೋಬೇಕು, ರೈಟ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ WHO ಐತಿಲ್ಲ, ಈ WHO ಪ್ರಸ್ತುತ ಅಧ್ಯಕ್ಷರು ಯಾರು ಕ್ವಶನ್ ಕೇಳ್ತಾನೆ, ಹೌದಾ. ಅವ್ರು ಬಹಳ ದಿನ ಆಯ್ತು ಆಕ್ಚುಲಿ, ಹಂಗ ಅವ್ರು ಮರು ನೇಮಕವನ್ನು ಮಾಡಕತ್ತಾರ, ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್. ಈ ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂದ್ರೆ ಡಾಕ್ಟರ್ ಟೆಡ್ರೋಸ್ ಅಂತದ, ಹೌದಾ. ಇವ್ರದ್ದು ಯಾವ ದೇಶದ ಏನಾದ್ರು ನಿಮ್ಗೆ ಏನು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರೆ ಯಾವ ಒಂದು ದೇಶದವ್ರು ಅಂತ ಏನಾದ್ರು ಈ ತರ ಡೈವರ್ಟ್ ಮಾಡಕ್ ಹೋದ್ರೆ ಈಗ ಏನಪ್ಪಾ ಅಂದ್ರೆ ಇಥಿಯೋಪಿಯಾ ದೇಶ ಡಾಕ್ಟರ್ ಟೆಡ್ರೋಸ್ ಅಂತೇಳಿ, ಅವ್ರು ಟೆಡ್ರೋಸ್. ಇನ್ನು ನೆಕ್ಸ್ಟ್ ಇತ್ತೀಚೆಗೆ ಇವ್ರು ಏನಪ್ಪಾ WHO ನ್ಯೂಸ್ ಅಲ್ಲಿ ಇರೋದ್ರಿಂದ ಒಂದು ಮೊಬೈಲ್ ಆಪ್ ಅನ್ನು ರಿಲೀಸ್ ಮಾಡಿದ್ದಾರೆ WHO ದವ್ರು, ಹೌದಾ. ಅದ್ಯಾವಪ್ಪ ಅಂದ್ರೆ ಈ ಟೊಬ್ಯಾಕೋ ಸಂಬಂಧಪಟ್ಟಂಗ, ಹೌದಾ. ಟೊಬ್ಯಾಕೋ ಸಂಬಂಧಪಟ್ಟಂಗ ಅದನ್ನ ಕಡಿಮೆ ಮಾಡೋಕೋಸ್ಕರ ಕ್ವಿಟ್ ಟೊಬ್ಯಾಕೋ ಮೊಬೈಲ್ ಆಪ್ ಅಂತೇಳಿ, ಹೌದಾ. ಈ ಕೇತನ ಇತ್ತೀಚೆಗೆ ಕ್ವಿಟ್ ಟೊಬ್ಯಾಕೋ ಮೊಬೈಲ್ ಆಪ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು, WHO, FAO, WTO ಹಿಂಗ ಆಪ್ಷನ್ ಕೊಡೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಕೂಡ ಗೊತ್ತಿರ, ಹೌದಾ. ಯಾರು WHO ಕ್ವಿಟ್ ಟೊಬ್ಯಾಕೋ ಮೊಬೈಲ್ ಆಪ್ ಅಂತ, ರೈಟ್. ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಗೊತ್ತಲ್ಲಿ. ಅದೇ ರೀತಿ ಈ WHO ಸಂಬಂಧಪಟ್ಟಂಗ ಯಾವ್ದಪ್ಪ ಅಂದ್ರೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿದು ಸಭೆಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನನಗೆ ಸ್ವಿಟ್ಜರ್ಲ್ಯಾಂಡ್ ಜಿನೆವಾ ಎಷ್ಟನೇದು 79ನೇದು ನಡೆಯಾಕದ. ಹಾಗಾದ್ರೆ ಅದರದ ಅಧ್ಯಕ್ಷ ಯಾರು, ಸಭೆ ಅಧ್ಯಕ್ಷ ಯಾರಪ್ಪ ಅಂದ್ರೆ ಡಾಕ್ಟರ್ ವಿಕ್ಟರ್ ಅಂತೇಳಿ ಅದರ ಅಧ್ಯಕ್ಷ ಡಾಕ್ಟರ್ ವಿಕ್ಟರ್ ಅತ್ತಿಹಾಲ್ ಅಂತಾರ. ಡಾಕ್ಟರ್ ವಿಕ್ಟರ್ ನೆನ್ಬಿಟ್ಕೊಳ್ಳಿ. ಯಾವ್ದು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿದು ಪ್ರಸ್ತುತ ಅಧ್ಯಕ್ಷರು ಎಲ್ಲಿ ನಡೆಯೋದು ಸಭೆ ಸ್ವಿಟ್ಜರ್ಲ್ಯಾಂಡ್ ನಡೆಯುತ್ತೆ. ಎಷ್ಟನೇ ಅದು 79ನೇ, ರೈಟ್. ಅದರದ ಉಪಾಧ್ಯಕ್ಷರು ಈ ಮೊನ್ನೆ ನೇಪಾಳದ ಏನಪ್ಪಾ ಅಂದ್ರೆ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡ್ಯಾರ ಏನು ಪ್ರಧಾನಮಂತ್ರಿ ಯಾವ್ದು ನೇಪಾಳ ಬಾಲೇಂದ್ರ ಶಾ ಅಂತೇಳಿ. ಬಾಲೇಂದ್ರ ಶಾ ಉಪಾಧ್ಯಕ್ಷರು, ಅಧ್ಯಕ್ಷರು ಡಾಕ್ಟರ್ ವಿಕ್ಟರ್ ಅತ್ತಿಹಾಲ್ ಅಂತ. ಡಾಕ್ಟರ್ ವಿಕ್ಟರ್ ಹೌದಾ. ಎತ್ತರದು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿದು, ಹೌದಾ. ಇಂಪಾರ್ಟೆಂಟ್ ಎಕ್ಸಾಮ್ ಸುಮ್ನೆ ಯಾವ್ದು ಹೇಳಕತ್ತಿಲ್ಲ. ಕರೆಂಟ್ ಅಫೇರ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನೋದು ಬಹಳ ಸಾಗರ ಇದ್ದಂಗ್ರಿ, ಹೌದಾ. ಸೊ ಅದನ್ನ ನೀವು ಇಲ್ಲಿಗೆ ಸ್ವಲ್ಪ ಇದನ್ನ ಓದ್ಬಿಟ್ಟು ಇಲ್ಲಿ ಇದ್ರಾಗ ಬರತಿ, ಇದನ್ನ ಓದ್ರಿ ಇದ್ರಾಗ ಬರ್ತತಿ ಅಂತಲ್ಲ, ಹೌದಾ. ಇದಕ್ಕೆ ಎಷ್ಟು ಓದಿದ್ರು ಕಡಿಮೆನೆ.
ಬಟ್ ಓದುವಾಗ ನೀನ 360 ಡಿಗ್ರಿ ಒಳಗಡೆ ಓದ್ಬೇಕ್ರಿ. ಅಂದ್ರೆ ಯಾಕೆ ಓದ್ಬೇಕಂದ್ರೆ ನೀ ಒಂದು ಕ್ವಶನ್ ಮಿಸ್ ಆದ್ರೆ ಒಂದು ಕ್ವಶನ್ ಪಕ್ಕ ಏನಪ್ಪಾ ಅಂದ್ರೆ ನಿನಗೆ ಕ್ಲಿಕ್ ಆಗೋ ಚಾನ್ಸ್ ಇರೋದು. ಸುಮ್ನೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅದು ಸ್ವಿಟ್ಜರ್ಲೆಂಡ್ ನಡೆದೈತಿ ಅಂತ ಮುಗಿಸೊಂದು ಅಷ್ಟೇ ಓದ್ಬಾರ್ದ್ರಿ. ಅದ್ರ ಅಧ್ಯಕ್ಷ ಯಾರು, ಉಪಾಧ್ಯಕ್ಷರು ಯಾರು, ನೆಕ್ಸ್ಟ್ ಅಂದ್ರೆ ಎಲ್ಲಿ ನಡೆಯಕತೈತಿ, ಎಷ್ಟನೇ ಆವೃತ್ತಿ, ಅದಕ್ಕೆ ಮತ್ತೆ ನಮ್ಮ ಭಾರತಕ್ಕೆ ಏನಾದ್ರು ಲಿಂಕ್ ಅದ ಏನ ಅಂತ ನೋಡ್ಕೋಬೇಕು. ಹೌದಾ? ಈಗೇನಪ್ಪಾ ಅಂದ್ರೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿದು ಮೊದಲ ಅಧ್ಯಕ್ಷರು ಅಂದ್ರೆ 1950ರಲ್ಲಿ ಫಸ್ಟ್ ಮೀಟಿಂಗ್ ನಡೀತೈತಿರದ. ಅದರದ ಅಧ್ಯಕ್ಷರು ಫಸ್ಟ್ ನಮ್ಮ ಭಾರತೀಯರಾಗಿರ್ತಾರ. ಅದು ಯಾರಪ್ಪ ಅಂದ್ರೆ ರಾಜ್ಕುಮಾರಿ ಅಮೃತ್ ಕೌರ್ ಅಂತೇಳಿ. ಹೌದಾ? ಅದು ಫಸ್ಟ್ ಅಧ್ಯಕ್ಷ ಭಾರತದಿಂದ ನೇಮಕ ಆಗಿರ್ತಕ್ಕಂಥ ವ್ಯಕ್ತಿ ಅವರು ರಾಜ್ಕುಮಾರ್ ಅಮೃತ್ ಕೌರ್. ನೆಕ್ಸ್ಟ್ ಡಾಕ್ಟರ್ ಹರ್ಷವರ್ಧನ್ ಅಂದ್ರೆ ಮುಂಚೆ ಅವಾಗ ಅವರು ಕೂಡ ಏನಪ್ಪಾ ಅಂದ್ರೆ ಇತರದ ಅಧ್ಯಕ್ಷರಾಗಿ ನೇಮಕ ಏನು ಕೆಲಸ ಮಾಡಿದಾರೆ. ಬಟ್ ಪ್ರಸ್ತುತ ಇಲ್ಲ, ಅವಾಗ ಏನಪ್ಪಾ ಅಂದ್ರೆ ಕೆಲಸವನ್ನ ಮಾಡ್ಯಾರ. ಹೌದಾ? ಹಾಗಾದ್ರೆ ಇತ್ತೀಚೆಗೆ ಈ ಏನಪ್ಪಾ ಅಂದ್ರೆ ಈ WHO ನ್ಯೂಸ್ ಅಲ್ಲಿ ಐತಿ. ಏನ್ ನ್ಯೂಸ್ ಅಲ್ಲಿ ಇತ್ತಪ್ಪ ಅಂದ್ರೆ ಇತ್ತೀಚೆಗೆ ಕೆಲವೊಂದು 5-6 ಹಿಂದ್ಗಡೆ ಒಂದು ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಅಂತ ಸ್ಥಾಪನೆ ಮಾಡ್ಯಾರ. ಅಂದ್ರೆ ಟ್ರೆಡಿಷನಲ್ ಮೆಡಿಸಿನ್ ಗಳನ್ನ ಎಲ್ಲರಿಗೂ ಏನಪ್ಪಾ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋಗೋಸ್ಕರ ಒಂದು ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಅಂತ ಸ್ಥಾಪನೆ ಮಾಡ್ಯಾರ ಇತ್ತೀಚೆಗೆ. ಎಲ್ಲಿಪ್ಪ ಅಂದ್ರೆ ಅದು ನಿಮ್ಗೆ ಗೊತ್ತೈತಿ, ಗುಜರಾತಿನ ಜಾಮ್ನಗರ್ ಒಳಗಡೆ. ಗುಜರಾತಿನ ಜಾಮ್ನಗರ್ ಮಾಡ್ಯಾರ. ರೈಟ್? ಅದಾದ್ಮೇಲೆ ನೆಕ್ಸ್ಟ್ ಈ ಏನಪ್ಪಾ ಅಂದ್ರೆ ಈ ಮೆಡಿಟೇಷನ್ ಸೆಂಟರ್ ಅಂತ ಮಾಡ್ಯಾರ. ಮೆಡಿಟೇಷನ್ ಮಾಡುವಂತ ಸೆಂಟರ್ ಅಂದ್ರೆ ಮೆಡಿಟೇಷನ್ ಮಾಡುವಂತ ಸೆಂಟರ್ ಎಲ್ಲಿ ಮಾಡ್ಯಾರಪ್ಪ ಅಂದ್ರೆ ಅದು ಇಲ್ಲಿ ವಾರಣಾಸಿ. ಹೌದಾ? ವಾರಣಾಸಿ ಕೂಡ ಮಾಡಿದಾರೆ. ನೆಕ್ಸ್ಟ್ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಒಂದು ಆಯುರ್ವೇದಿಕ್ ಸಮಿಟ್ ಮಾಡಿದಾರೆ. ಕ್ವಶನ್ ಕೇಳ್ತಾನ, ಆಯುರ್ವೇದಿಕ್ ಸಮಿಟ್ ಎಲ್ಲಿ ಮಾಡ್ಯಾರಪ್ಪ ಅಂದ್ರೆ ಅದನ್ನು ಕೂಡ ಗೋವಾದಲ್ಲಿ. ಡೈರೆಕ್ಟ್ ಹಿಟ್ ಅಂಡ್ ಕ್ವಶನ್ ಕೇಳ್ತಾನ, ಆಯುರ್ವೇದಿಕ್ ಸಭೆ ಎಲ್ಲಿ ಮಾಡಿದಾರ? ಹೌದಾ? ಗೋವಾದಲ್ಲಿ ಮಾಡ್ಯಾರ. ನೆಕ್ಸ್ಟ್ ಅಂದ್ರೆ ಈ ಮೆಡಿಟೇಷನ್ ಸೆಂಟರ್ ಎಲ್ಲಿ ಮಾಡಿದಾರ? ಇಲ್ಲಪ್ಪ ಅಂದ್ರೆ ಆಯುರ್ವೇದಿಕ್ ಸಮಿಟ್ ಆಗಿದ್ದು ಗೋವಾ. ಈ ಮೆಡಿಟೇಷನ್ ಸೆಂಟರ್ ಮಾಡಿದ್ದು ಇಲ್ಲಿ ವಾರಣಾಸಿ ಒಳಗಡೆ ಮಾಡ್ಯಾರ. ಸೊ ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿಲ್ಲ. ಈ ನೆಕ್ಸ್ಟ್ ಈ ಟ್ರೆಡಿಷನಲ್ ಮೆಡಿಸಿನ್ ಏನ್ ಹೇಳ್ತಿಲ್ಲ, ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಮೀಟಿಂಗ್ ಮಾಡಕತ್ತಾರ. ಅದಕ್ಕೆ ಸಂಬಂಧಪಟ್ಟಂಗ ಎಲ್ಲಿಪ್ಪ ಅಂದ್ರೆ ಅದು ಡೆಲ್ಲಿ ಒಳಗಡೆ ಮಾಡಕತ್ತಾರ. ರೈಟ್? ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿ. ಭಾರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳೋ ಚಾನ್ಸಸ್ ಅದ. ರೈಟ್? ಏನ್ ನೋಡ್ರಿ, ಈಗ ಯಾವ್ದಪ್ಪ ಅಂದ್ರೆ ಇದಕ್ಕೆ ನಿಮ್ಗೆ ಸಂಬಂಧಪಟ್ಟಂಗ ಇದಕ್ಕೂ ಸ್ವಲ್ಪ ಗೊತ್ತಿಲ್ಲ. ನೆಕ್ಸ್ಟ್ ಅದೇ ರೀತಿ ಈ WHO ದವ್ರು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಅದು ಮಲೇರಿಯಾ. ಹೌದಾ? ಮಲೇರಿಯಾ ಮುಕ್ತ ಮಾಡ್ತಾನೆ ಅನ್ಕೊಂಡಾರ. ಯಾವ ವರ್ಷ ಮಲೇರಿಯಾ ಮುಕ್ತ ಮಾಡಿದಾರಪ್ಪ ಅಂದ್ರೆ 2030 ನಾವು ಮಲೇರಿಯಾ ಮುಕ್ತ ಮಾಡ್ತೀವಿ ಅಂತ ಕೂಡ ಹೇಳಿದಾರೆ. ರೈಟ್? ಈ ನೆಕ್ಸ್ಟ್ TB ಟ್ಯೂಬರ್ಕ್ಯುಲೋಸಿಸ್ ಯಾವ ವರ್ಷಕ್ಕೆ ಮುಕ್ತ ಮಾಡ್ತೀವಿ ಅಂದಿದ್ರಪ್ಪ ಅಂದ್ರೆ 2025 ನಾವು ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು. ರೈಟ್? ನೆಕ್ಸ್ಟ್ ಆದ್ಮೇಲೆ ಪೋಲಿಯೋ ನಮ್ಮ ಕ್ವಶನ್ ಕೇಳ್ತಾ, ಭಾರತದಲ್ಲಿ ಪೋಲಿಯೋ ಯಾವ ವರ್ಷದಲ್ಲಿ ಮುಕ್ತ ಆಗೈತಪ್ಪ ಅಂದ್ರೆ 2011ರಲ್ಲಿ. ಅವಾಗಿನ ಕೂಡ ಪೋಲಿಯೋ ಕೂಡ ಮುಕ್ತ ಆಗೈತಿ. ರೈಟ್? ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಈ ವುಮನ್ ಪೆಪಿಲೋಮಾ ವೈರಸ್ ಅಂತ ಬರುತ್ತೆ. ವುಮನ್ ಪೆಪಿಲೋಮಾ ವೈರಸ್. ಸೊ ಅದಕ್ಕೂ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ಗೋಸ್ಕರ ಒಂದು ಏನಪ್ಪಾ ಅಂದ್ರೆ ವೈರಸ್ ವುಮನ್ ಪೆಪಿಲೋಮಾ ವೈರಸ್ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಿಮ್ಗ ಗೊತ್ತಿರ. ಹೌದಾ? ಈಗ ನೆಕ್ಸ್ಟ್ ಈ TB ಮುಕ್ತ ಮಾಡಕ ಈ ನಿಕ್ಷಯ್ ಪೋರ್ಟಲ್ ಅಂತ ಕೂಡ ಲಾಂಚ್ ಮಾಡ್ಯಾರ. ಹೌದಾ? ಅವರು ದ್ರೌಪದಿ ಮುರ್ಮು ಅವರು, ರಾಷ್ಟ್ರಪತಿ ಅವರು ಈ ನಿಕ್ಷಯ್ ಪೋರ್ಟಲ್ ಎದಕ್ಕೆ ಸಂಬಂಧಪಡಪ್ಪ ಅಂದ್ರೆ ಈ TB, ಹೌದಾ, TB ರೋಗವನ್ನ ಮುಕ್ತ ಮಾಡೋಗೋಸ್ಕರ ಈ ನಿಕ್ಷಯ್ ಪೋರ್ಟಲ್ ಅಂತ ಕೂಡ ಒಂದ ಲಾಂಚ್ ಮಾಡ್ಯಾರ. ಹೌದಾ? ಸೊ ಅದಕ್ಕೂ ಸಂಬಂಧಪಟ್ಟಂಗ ನಿಮ್ಗೂ ಅದೊಂದು ಘೋಷವಾಕ್ಯ ಐತಿ. ಘೋಷವಾಕ್ಯ ಏನಪ್ಪಾ ಅಂದ್ರೆ TB ಹಾರೇಗಾ ದೇಶ್ ಜೀತೇಗಾ ಅಂತೇಳಿ. TB ಹಾರೇಗಾ ದೇಶ್ ಜೀತೇಗಾ ಅಂತೇಳಿ. ಸೊ ಕ್ವಶನ್ ಕೇಳ್ತಾನ, TB ಸಂಬಂಧಪಟ್ಟಂಗ ನಿಮ್ಗ ಗೊತ್ತಿರ. ಹೌದಾ? TB ಒಂದು ಏನಪ್ಪಾ ಅಂದ್ರೆ ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ ಇದು. ರೈಟ್? ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ಸ್ವಲ್ಪ ಗೊತ್ತು. ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಾಗ ಇಷ್ಟು ನಿಮ್ಗೆ ಹೇಳಕ ಪ್ರಯತ್ನವನ್ನ ಮಾಡಿ. ಇನ್ನು ಸಿಕ್ಕಲ್ ಸೆಲ್ ಅನಿಮಿಯಾ. ಹೌದಾ? ಸಿಕ್ಕಲ್ ಸೆಲ್ ಅನಿಮಿಯಾ ಮುಕ್ತ ಮಾಡ್ಬೇಕು ಅನ್ಕೋದಾರ. ಯಾವುದು? 2047 ಅದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. 2047 ಏನು ಸಿಕ್ಕಲ್ ಸೆಲ್ ಅನಿಮಿಯಾ ಮುಕ್ತ ಮಾಡ್ಬೇಕು ಅನ್ಕೊಂಡ್ರ. ಸೊ ಅದಕ್ಕೆ ಗೊತ್ತಿರಲಿ. ಈ ಸಿಕ್ಕಲ್ ಸೆಲ್ ಅನಿಮಿಯಾ ಸಂಬಂಧಪಟ್ಟ ಯಾವ ಒಂದು ನಮ್ಮ ಬಾಡಿಗೆ ಬರುವಂತ ರೋಗ ಅಂದ್ರೆ ಇದು ಯಾವ ಪಾಠಕ್ಕೆ ಬರುವಂತದಪ್ಪ ಅಂದ್ರೆ ಅದು ಈ ಬ್ಲಡ್ ಇದನ್ನು ಬ್ಲಡ್ ಗೆ ಬರುವಂತ ರೋಗ, ಬ್ಲಡ್ ಸೆಲ್ ಗೆ ಬರುವಂತ ರೋಗ. ಹೌದಾ? ಆ ರೆಡ್ ಬ್ಲಡ್ಸ್ ಗಳು ಏನಿರ್ತಾವಲ್ಲ, ಸೊ ಅಂದ್ರೆ ಸಿಕ್ಕಲ್ ಶೇಪ್ ಹಾಕವ್. ಸಿಕ್ಕಲ್ ಅಂದ್ರೆ ಕುರುಪಿ. ಹೌದಾ? ನೀವು ಮನೇಲಿ ಯೂಸ್ ಮಾಡ್ತಲ್ಲ ಕಸ ತೆಗೆಯೋದು. ಸೊ ಅದು ಕುರುಪಿ ಅಂದ್ರೆ ಯಾವ ತರ ಇರ್ತಲ್ಲ ಅದ ಸಿಕ್ಕಲ್ ಶೇಪ್ ಆಗ್ತಾವ. ಆ ಸಿಕ್ಕಲ್ ಶೇಪ್ ಆಗೋದ್ರಿಂದ ಆ ಬ್ಲಡ್ ಗಳ ಮುಖಾಂತರ ಏನಪ್ಪಾ ಅಂದ್ರೆ ಆ ಬ್ಲಡ್ ಮುಖಾಂತರ ಆಕ್ಸಿಜನ್ ಸಪ್ಲೈ ಆಗೋದು ತಡೀತೈತೆ ಅದು. ಸೊ ತಡೆಯೋದ್ರಿಂದ ಈ ಒಂದು ರೋಗ ಬರುತ್ತೆ, ಅದು ಸಿಕ್ಕಲ್ ಸೆಲ್ ಎನಿಮಿಯಾ ಅಂತ. ಹೌದಾ? ಅದನ್ನ ಯಾವ ಒಂದು ವರ್ಷಕ್ಕೆ ನಾವು ಮುಕ್ತ ಮಾಡ್ತೀವಿ ಅನ್ಕೊಂತಪ್ಪ ಅಂದ್ರೆ ಅನೌನ್ಸ್ ಮಾಡಿದ್ರೆ 2047. TB ಆಯ್ತು, ಮಲೇರಿಯಾ ಆಯ್ತು, ಮತ್ತೆ ಯಾವ್ದ್ರಿ ಯಾವುದು ಸಿಕ್ಕಲ್ ಸೆಲ್ ಎನಿಮಿಯಾ. ಇವು 3 ರೋಗ ಯಾವ ವರ್ಷಕ್ಕೆ ಎಂಡ್ ಮಾಡ್ತೀವಿ ಅನ್ಕೊಂಡ್ ನೆನ್ಬಿಡ್ಬೋದು. TB ಯಾವಾಗ?
25 ಹೌದಾ. ಮಲೇರಿಯಾ 2030. ನೆಕ್ಸ್ಟ್ ಸಿಕ್ಕಲ್ ಸೆಲ್ ಅನಿಮಿಯಾ 2047. ಈ ಸುದ್ದಿಯಲ್ಲಿ ಇರ್ತಕ್ಕಂಥ ಇವು ಮೂರ್ದವ, ಇವುಗಳಿಗೆ ಸಂಬಂಧಪಟ್ಟಂಗ ನಿನಗ ಗೊತ್ತಿರ. ರೈಟ್. ಅದಾದ್ಮೇಲೆ ಕೆಲವೊಂದು ಉತ್ಸವಗಳನ್ನ ಮಾಡ್ತಾರೆ ಹೌದಾ. ಪಂಚಾಯತ್ ಉತ್ಸವ ಅಂತ ಆಲ್ರೆಡಿ ಹೇಳಿದ್ದೆ. ಯಾವ ರಾಜ್ಯ ಅಂತ ಹೇಳಿದ್ರು, ಯಾವ ರಾಜ್ಯ ಅಥವಾ ಯೂನಿಟ್ ಟೆರಿಟರಿ, ಅದ್ಯಾವಪ್ಪ ಅಂದ್ರೆ ಜಮ್ಮು ಕಾಶ್ಮೀರ. ಆತರ ಇತ್ತೀಚೆಗೆ ಅಂದ್ರೆ ನಿಮ್ಮಪಾರ ಪತ್ ಉತ್ಸವ ಅಂತೇಳಿ ನೆನಪಿಟ್ಟು ಹೋಗ್ನಿ. ನಿಮ್ಮಪಾರ ಪತ್ ಉತ್ಸವ 2026 ಇದೊಂದು ಟ್ರೆಡಿಷನಲ್ ಫೆಸ್ಟಿವಲ್. ಇದನ್ನ ಎಲ್ಲಿ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಒಡಿಸ್ಸಾ. ನಿಮ್ಮಪಾರ ಪತ್ ಫೆಸ್ಟಿವಲ್ ಕ್ವಶನ್ ಕೇಳ್ತಾನ. ಪಂಜಾಬ್ ಫೆಸ್ಟಿವಲ್ ಹೆಂಗ ಜಮ್ಮು ಕಾಶ್ಮೀರಲ್ಲೂ, ನಿಮ್ಮಪಾರ ಪತ್ ಫೆಸ್ಟಿವಲ್ ಎಲ್ಲಿಪ್ಪ ಅಂದ್ರೆ ಅದು ಒಡಿಸ್ಸಾದಲ್ಲಿ ಇದನ್ನ ಆಚರಣೆ ಮಾಡಕತ್ತಾರ. ರೈಟ್. ಇನ್ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ನನಗೆ ನೆನಪಿರೋ ಹೇಳಕ್ ಪ್ರಯತ್ನ ಮಾಡ್ತೀನಿ. ಯಾವ ಇಂಪಾರ್ಟೆಂಟ್ ಪದೇ ಕ್ವಶನ್ ಕೇಳುವಂತೆ ಹೌದಾ. ಈ ಟೈಪ್ ಅಂದ್ರೆ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಮಾಡ್ತಾರೆ. ಹಾರ್ನ್ಬಿಲ್ ಫೆಸ್ಟಿವಲ್ ಅಂದ್ರೆ ಈ ನಾಗಾಲ್ಯಾಂಡ್ ಅಲ್ಲಿ ಮಾಡ್ತಾರೆ ಹೌದಾ. ಈ ಲಿಲ್ಲಿ ಫೆಸ್ಟಿವಲ್ ಅಂತ ಮಾಡ್ತಾರೆ ಹೌದಾ. ಅದು ಎಲ್ಲಿಪ್ಪ ಅಂದ್ರೆ ಈ ಮಣಿಪುರ್ ಅಲ್ಲಿ ಮಾಡ್ತಾರೆ ಅದನ್ನ ಲಿಲ್ಲಿ ಫೆಸ್ಟಿವಲ್ ಹೌದಾ. ನೆಕ್ಸ್ಟ್ ಪೈನ್ ಆಪಲ್ ಫೆಸ್ಟಿವಲ್, ಅದು ಕೂಡ ಏನಪ್ಪಾ ಅಂದ್ರೆ ಮಣಿಪುರ್ ಅಲ್ಲಿ ಹೌದಾ. ಮಣಿಪುರಲ್ಲಿ ಕೂಡ ಅದನ್ನ ಮಾಡ್ತಾರೆ, ಗೊತ್ತಿಲ್ಲ ಹೌದಾ. ನೆಕ್ಸ್ಟ್ ಚೆರಿ ಬ್ಲಾಸಮ್ ಫೆಸ್ಟಿವಲ್ ಮೇಘಾಲಯದಲ್ಲಿ ಮಾಡ್ತಾರೆ. ರೈಟ್. ಚೆರಿ ಬ್ಲಾಸಮ್ ಅಥವಾ ಮೇಘಾಲಯದಲ್ಲಿ ಕೂಡ ಅದನ್ನು ಕೂಡ ಮಾಡ್ತಾರ. ಸೊ ಅದಕ್ಕೆ ಸಂಬಂಧ ಕೊಟ್ಟಾಗ ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಈ ಕರ್ಚಿ ಪೂಜೆ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ತ್ರಿಪುರಾದಲ್ಲಿ ಮಾಡ್ತಾರೆ. ಕರ್ಚಿ ಪೂಜೆ ಅಂತ ಮಾಡ್ತಾರ, ಅದು ಕೂಡ ಇಲ್ಲಿ ತ್ರಿಪುರ. ರೈಟ್. ಈ ನೆಕ್ಸ್ಟ್ ಈ ದುರ್ಗಾ ಪೂಜೆ ಅಂತ ಮಾಡ್ತಾರೆ ಹೌದಾ. ದುರ್ಗಾ ಪೂಜೆ ಇಂಪಾರ್ಟೆಂಟ್ ಏನು, ಈಗೇನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಇಂಟ್ಯಾಂಜಿಬಲ್ ಲಿಸ್ಟ್ ಅದಾವಲ್ಲ, ಎಷ್ಟದಾವ 16 ಅದಾವು. ಸೊ 16ರಲ್ಲಿ ಇದು ಒಂದು ಕೂಡ ಯಾವ್ದ್ರಿ, ಈ ಕರ್ಚಿ ಪೂಜೆ ಅಂತೇಳಿ, ಸಾರಿ ದುರ್ಗಾ ಪೂಜೆ ಅಂತೇಳಿ ಎಲ್ಲಿ ಆಚರಣೆ ಮಾಡ್ತಾರೆ ಇದನ್ನ, ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ಇದನ್ನ ಆಚರಣೆ ಮಾಡ್ತಾರೆ. ರೈಟ್. ಈ ನೆಕ್ಸ್ಟ್ ಹರೇಲಿ ಫೆಸ್ಟಿವಲ್ ಅಂತ ಮಾಡ್ತಾರೆ. ಹರೇಲಿ ಎಲ್ಲಿದ್ರು ಛತ್ತೀಸ್ಗಢ ಅಲ್ಲಿ ಮಾಡ್ತಾರೆ ಹೌದಾ. ಹರೇಲಾ ಫೆಸ್ಟಿವಲ್ ಎಲ್ಲಿಪ್ಪ ಅಂದ್ರೆ ಇದು ಉತ್ತರಾಖಂಡ್ ಅಲ್ಲಿ ಮಾಡ್ತಾರೆ. ಇವನ್ನ ಲಿಸ್ಟ್ ಮಾಡ್ಕೊಡ್ರಿ, ಏನ್ ಹೇಳಕತ್ತಿಲ್ಲ, ಇವನ್ನ ಲಿಸ್ಟ್ ಮಾಡ್ಕೊಂಡು ಒಂದ್ ಸಲ ಏನಪ್ಪ ಅಂದ್ರೆ ರಿವಿಷನ್ ಮಾಡಿ. ಹರೇಲಿ ಛತ್ತೀಸ್ಗಢ, ಹರೇಲಾ ಉತ್ತರಾಖಂಡ್. ಹೈ. ನೆಕ್ಸ್ಟ್ ಆದ್ಮೇಲೆ ಸ್ಪೂತಿಕ್ ಗಸ್ಟರ್ ಫೆಸ್ಟಿವಲ್ ಅಂತ ಬರುತ್ತೆ. ಸ್ಪೂತಿಕ್ ಗಸ್ಟರ್ ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಆಚರಣೆ ಮಾಡ್ತಾರೆ ಇದನ್ನ. ರೈಟ್. ನೆಕ್ಸ್ಟ್ ಏನು ಟೂಲಿಪ್ ಫೆಸ್ಟಿವಲ್ ಅಂತ ಆಚರಣೆ ಮಾಡ್ತೀವಿ, ಎಲ್ಲಿ ಗುಜರಾತ್ ಅಲ್ಲಿ ಆಚರಣೆ ಮಾಡ್ತೀವಿ, ಅದನ್ನು ಕೂಡ ಸಾರಿ ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಈ ಸ್ಪೂತಿಕ್ ಟೂಲಿಪ್ ಫೆಸ್ಟಿವಲ್. ನೆಕ್ಸ್ಟ್ ಹೆರಾತ್ ಫೆಸ್ಟಿವಲ್ ಅಂತ ಮಾಡ್ತೀವಿ. ಹೆರಾತ್ ಎಲ್ಲಿಪ್ಪ ಅಂದ್ರೆ ಅದು ಕೂಡ ಜಮ್ಮು ಕಾಶ್ಮೀರಲ್ಲಿ ಮಾಡ್ತೀವಿ. ಇನ್ನು ಲೋ ಸಾಂಗ್ ಫೆಸ್ಟಿವಲ್ ಎಲ್ಲಿ ಮಾಡ್ತೀವಿ ಅಂದ್ರೆ ಸಿಕ್ಕಿಂ ಅಲ್ಲಿ ಮಾಡ್ತೀವಿ, ಲೋ ಸಾಂಗ್. ಇನ್ನು ಲೋ ಸಾರ್ ಫೆಸ್ಟಿವಲ್ ಎಲ್ಲಿ ಮಾಡ್ತೀವಿ ಅಂದ್ರೆ ಲಡಾಖ್ ಮತ್ತು ಹಿಮಾಚಲ ಪ್ರದೇಶ ಮೇಲೆ ಮಾಡ್ತೀವಿ, ಲಡಾಖ್ ಮತ್ತು ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಈ ಕಾಲ ಬೈಸಾಖಿ ಅಂತ ಒಂದು ಹಬ್ಬ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ ಅಂದ್ರೆ ಈ ಪಂಜಾಬ್. ಕಾಲ ಬೈಸಾಖಿಯಲ್ಲಿ ಈ ಪಂಜಾಬ್ ಅಲ್ಲಿ ಮಾಡ್ತೀವಿ ಹೌದಾ. ನೆಕ್ಸ್ಟ್ ಈ ಒಂಟೆಗಳ ಜಾತ್ರೆ ಅಂತ ಮಾಡ್ತಾರೆ. ಒಂಟೆಗಳ ಜಾತ್ರೆ ಮಾಡ್ತಾರೆ ನಿಮ್ಗೆ ಗೊತ್ತಿರೋದು ರಾಜಸ್ಥಾನ್ ಮಾಡ್ತಾರೆ. ಒಂಟೆಗಳ ಜಾತ್ರೆ ರಾಜಸ್ಥಾನದಲ್ಲಿ ಅದನ್ನ ಆಚರಣೆ ಮಾಡ್ತಾರ. ನಿಮ್ಗೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಈ ತಾಜ್ ಮಹೋತ್ಸವ್ ಎಲ್ಲಿ ಮಾಡ್ತಾರೆ, ತಾಜ್ ಮಹಲ್ ಐತಲ್ಲ ಇಲ್ಲಿ ಎಲ್ಲಿಪ್ಪ ಅಂದ್ರೆ ಉತ್ತರ ಪ್ರದೇಶ ಆಗ್ರಾದಾಗ ಮಾಡ್ತಾರೆ ತಾಜ್ ಮಹೋತ್ಸವ್. ನೆಕ್ಸ್ಟ್ ಇನ್ನ ಖುಜುರಾಹೋ ಮಹೋತ್ಸವ ಅಂತ ಮಾಡ್ತಾರೆ. ಖುಜುರಾಹೋ ಮಹೋತ್ಸವ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಈ ಏನು ಮಧ್ಯಪ್ರದೇಶ ಐತಿಲ್ಲ, ಖುಜುರಾಹೋ ಟೆಂಪಲ್ ದಾವಲ್ಲಿ. ಸೊ ಅಲ್ಲಿ ಬಂದ್ರೆ ಖುಜುರಾಹೋ ಮಹೋತ್ಸವ ಅಂತೇಳಿ ಮಾಡ್ತಾರೆ. ರೈಟ್. ನೆಕ್ಸ್ಟ್ ಈ ಯುಗಾದಿ ಫೆಸ್ಟಿವಲ್ ಅಂತ ಮಾಡ್ತಾರೆ. ಯುಗಾದಿ ಎಲ್ಲಿಪ್ಪ ಅಂದ್ರೆ ಇಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಯುಗಾದಿ ಫೆಸ್ಟಿವಲ್ ಮಾಡ್ತಾರೆ. ನೆಕ್ಸ್ಟ್ ಈ ಇನ್ನೊಂದು ಇಂಪಾರ್ಟೆಂಟ್ ನಮ್ ಎಕ್ಸಾಮ್ ಯಾವ್ದು ಗೊತ್ತಾ, ಈ ಬೋನಾಲು ಫೆಸ್ಟಿವಲ್ ಅಂತ ಕ್ವಶನ್ ಕೇಳಿದ್ರೆ, ಬೋನಾಲು ಇಲ್ಪ ಅಂದ್ರೆ ಅದು ಇಂಪಾರ್ಟೆಂಟ್ ಟೈಮ್ ಎಕ್ಸಾಮ್ ಅದಲ್ಲಿ ಈ ತೆಲಂಗಾಣದಾಗ ಆಚರಣೆ ಮಾಡ್ತಾರೆ. ಬೋನಾಲು ತೆಲಂಗಾಣ ಹೌದಾ. ನೆಕ್ಸ್ಟ್ ಈ ಮೊಡೇರಾ ಫೆಸ್ಟಿವಲ್, ಅದು ಕೂಡ ತೆಲಂಗಾಣ. ಈ ಮೊಡೇರಾ ಫೆಸ್ಟಿವಲ್ ಅನ್ನ ಆಚರಣೆ ಮಾಡುವಂತ ಬುಡಕಟ್ಟು ಜನಾಂಗ ಯಾವ್ದಪ್ಪ ಅಂದ್ರೆ ಅದು ಕೋಯಾ ಬುಡಕಟ್ಟು ಜನಾಂಗ. ನಮ್ಮ ಭಾರತದಲ್ಲಿ ಅತ್ಯುನ್ನತ 2ನೇ ದೊಡ್ಡ ಹಬ್ಬ ಯಾವ್ದಪ್ಪ ಅಂದ್ರೆ ಇದು ಮೊಡೇರಾ ಹಬ್ಬ. ಎಲ್ಲಿ ಆಚರಣೆ ಮಾಡ್ತಾರೆ ಅದನ್ನ ತೆಲಂಗಾಣದಲ್ಲಿ ಆಚರಣೆ ಮಾಡುವಂತ ಬುಡಕಟ್ಟು ಜನಾಂಗ ಯಾವ್ದಪ್ಪ ಅಂದ್ರೆ ಕೋಯಾ ಬುಡಕಟ್ಟು ಜನಾಂಗ, ತೆಲಂಗಾಣದಲ್ಲಿ ಕಂಡು ಬರ್ತಾರೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬೀದರ್ಲಿ ಕಂಡು ಬರ್ತಾರೆ ಯಾರು, ಕೋಯಾ ಬುಡಕಟ್ಟು ಜನಾಂಗ ಹೌದಾ. ಇಂಪಾರ್ಟೆಂಟ್ ನೆನಪಿಟ್ಟು ಹೋಗ್ಬೇಕು. ರೈಟ್. ಯಾಕೆ ಮೊಡೇರಾ ಫೆಸ್ಟಿವಲ್ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಕೇಂದ್ರ ಸರ್ಕಾರದವ್ರು ಅಮೌಂಟ್ ಕೊಡ್ತಾರೆ ಇದನ್ನ ಜಾತ್ರೆ ಮಾಡಕ್. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಐತಿ ಗೊತ್ತಾ. ಸೊ ಅವ್ರ ಏನಪ್ಪಾ ಅಂದ್ರೆ ಇದನ್ನ ಆಚರಣೆ ಮಾಡ್ಲಿಕ್ಕೆ ಅಮೌಂಟ್ ಕೊಡ್ತಾರ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಹೌದಾ. ಬೋನಾಲು ಫೆಸ್ಟಿವಲ್ ಅಲ್ಲಿ ಇದು ತೆಲಂಗಾಣದಲ್ಲಿ ಹೌದಾ, ತೆಲಂಗಾಣದಲ್ಲಿ ಕೂಡ ಅದನ್ನ ಆಚರಣೆ ಮಾಡ್ತಾರೆ ಹೌದಾ. ನಿಮ್ಗೆ ಅದ್ರ ಸಂಬಂಧಪಟ್ಟಂಗೆ ಗೊತ್ತಿಲ್ಲ. ಅದಾದ್ಮೇಲೆ ಈ ಜಲ್ಲಿಕಟ್ಟು ಇಲ್ಲಿ ಆಚರಣೆ ಮಾಡ್ತಾರ್ರಿ ಹೌದಾ. ನಿಮ್ಗೆ ಗೊತ್ತೈತಿ ತಮಿಳುನಾಡಲ್ಲಿ ಆಚರಣೆ ಮಾಡ್ತಾರೆ ಹೌದಾ. ನೆಕ್ಸ್ಟ್ ಈ ಪೊಂಗಲ್ ಇಂಪಾರ್ಟೆಂಟ್ ಎಕ್ಸಾಮ್. ಪೊಂಗಲ್ ಇಲ್ಲಿ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಈ ತಮಿಳುನಾಡಲ್ಲಿ ಆಚರಣೆ ಮಾಡ್ತಾರೆ ಪೊಂಗಲ್ ಕೂಡ ಹೌದಾ. ಪೊಂಗಲ್ ತಮಿಳುನಾಡು ಕೂಡ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ತಾಯಿ ಪುಷಮ್ ಅಂತ ಬರ್ತದೆ. ತಾಯಿ ಪುಷಮ್ ಇದೊಂದು ಫೆಸ್ಟಿವಲ್. ಇದನ್ನ ಆಚರಣೆ ಮಾಡ್ತಾರಪ್ಪ ಅಂದ್ರೆ ತಮಿಳುನಾಡಲ್ಲಿ ಆಚರಣೆ ಮಾಡ್ತಾರೆ. ತಾಯಿ ಪುಷಮ್ ತಮಿಳುನಾಡು
ತೈಪುಷಂ ತಮಿಳ್ನಾಡು. ನೆಕ್ಸ್ಟ್ ಆದ್ಮೇಲೆ ಈ ಓಣಂ ಅಂತ ಆಚರಣೆ ಮಾಡ್ತೀವಿ, ಇಂಪಾರ್ಟೆಂಟ್ ಎಕ್ಸಾಮ್ ಓಣಂ ಎಲ್ಲಿ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಕೇರಳದಲ್ಲಿ ಆಚರಣೆ ಮಾಡ್ತೀವಿ ಓಣಂ. ಹೌದಾ, ಓಣಂ ಯಾವ ಸಂಕ್ರಾಂತಿ ಆಚರಣೆ ಮಾಡ್ತಿಲ್ಲ, ಆದ್ರೆ ಅವರು ಓಣಂ ಅಂತ ಆಚರಣೆ ಮಾಡ್ತಾರೆ. ಸಾರಿ, ಪೊಂಗಲ್ ಅಂತ ಇವ್ರು ಆಚರಣೆ ಮಾಡ್ತಾರೆ, ತಮಿಳ್ನಾಡು ಆಚರಣೆ ಮಾಡ್ತಾರೆ. ಓಣಂ ಯಾರಪ್ಪ ಅಂದ್ರೆ ಈ ಕೇರಳದವ್ರು ಆಚರಣೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್. ನೆಕ್ಸ್ಟ್ ಈ ಸಿಗ್ಮೋ ಫೆಸ್ಟಿವಲ್ ಅಂತ ಬರೋದು. ಸಿಗ್ಮೋ ಫೆಸ್ಟಿವಲ್ ಯಾರಪ್ಪ ಅಂದ್ರೆ ಈ ಗೋವಾದಾಗ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಈ ಆರೆಂಜ್ ಫೆಸ್ಟಿವಲ್ ಅಂತ ಬರುತ್ತೆ, ಅದು ಕೂಡ ಗೋವಾದಾಗ ಆಚರಣೆ ಮಾಡ್ತಾರೆ. ಹೌದಾ, ಮತ್ತೆ ಅದಂದ್ರೆ ಸಾರಿ ಆರೆಂಜ್ ಫೆಸ್ಟಿವಲ್ ಗೋವಾದಾಗ, ಮತ್ತೆ ಇನ್ನೊಂದು ಆಲ್ಕೋಹಾಲ್ ಫೆಸ್ಟಿವಲ್ ಅಂತ ಆಚರಣೆ ಮಾಡ್ತಾರೆ, ಅದು ಕೂಡ ಇಲ್ಲಿ ಮಾಡ್ತಾರೆ ಈ ಗೋವಾದಲ್ಲಿ ಆಚರಣೆ ಮಾಡ್ತಾರೆ. ಆಲ್ಕೋಹಾಲ್ ಫೆಸ್ಟಿವಲ್ ರೀ ಗೋವಾದಲ್ಲಿ ಆಚರಣೆ. ನೆಕ್ಸ್ಟ್ ಗುಡಿ ಪರ್ವ್, ಇಂಪಾರ್ಟೆಂಟ್ ಎಕ್ಸಾಮ್ ಗುಡಿ ಪರ್ವ್ ಅಂತ ಬರತ್ರಿ. ಗುಡಿ ಪರ್ವ್ ಇಲ್ಲಪ್ಪ ಅಂದ್ರೆ ಈ ತೆಲಂಗಾಣದಲ್ಲಿ ಸಾರಿ ಏನು ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡ್ತಾರೆ. ಗುಡಿ ಪರ್ವಲ್ಲಿ ಮಹಾರಾಷ್ಟ್ರದಾಗ ಆಚರಣೆ ಮಾಡ್ತಾರೆ. ರೈಟ್, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗುಡಿ ಪರ್ವ್ ನೆಕ್ಸ್ಟ್ ತಮಾಷೆ ಅಂತ ಡ್ಯಾನ್ಸ್ ಫಾರ್ಮ್ ಬರುತ್ತೆ. ಡ್ಯಾನ್ಸ್ ಕ್ವಶನ್ ಕೇಳ್ತಾರೆ, ಈ ತಮಾಷೆ ಡ್ಯಾನ್ಸ್ ಫಾರ್ಮ್ ಯಾವ ಒಂದು ರಾಜ್ಯಕ್ಕೆ ಪ್ರಸಿದ್ಧಿ ಹೊಂದೈತೆ ಹೇಳಿ. ಅದೇನಪ್ಪ ಅಂದ್ರೆ ಅದು ಕೂಡ ಮಹಾರಾಷ್ಟ್ರ, ಅದು ಕೂಡ ಮಹಾರಾಷ್ಟ್ರ. ಹೌದಾ, ಇಂಪಾರ್ಟೆಂಟ್ ನಿಮ್ಗೆ ಎಕ್ಸಾಮ್ ಗೊತ್ತಿರ್ಲಿ. ರೈಟ್, ಆತರ ಈಗೇನ್ ಕೆಲವೊಂದು ಶ್ರೇಣಿ ಇಲ್ಲ, ಇವೆಲ್ಲವೂ ಏನಪ್ಪಾ ಅಂದ್ರೆ ನಿಮ್ ಎಕ್ಸಾಮ್ ಪದೇ ಪದೇ ಬರುವಂತ ಕ್ವಶನ್ಸ್ಗಳು. ಹೌದಾ, ಏನಾದ್ರೂ ಮಿಸ್ಟೇಕ್ ಆದ್ರೆ ಕೆಲ ಕಮೆಂಟ್ ಹಾಕ್ರಿ, ಏನೂ ತೊಂದರೆ ಇಲ್ಲ. ನಾನು ಟೀಚರ್ ಅಲ್ಲ, ನೀವು ಯಾರು ಸ್ಟೂಡೆಂಟ್ಗಳಲ್ಲ, ನಾನು ಒಬ್ಬ ಓದುವಂತ ಸ್ಪರ್ಧಾರ್ಥಿ, ನೀವು ಓದೋರು. ನನಗ್ ಓದಿದ್ದನ್ನ ನಿಮ್ಗೆ ಹೇಳುವಂತ ಉದ್ದೇಶ ಅಷ್ಟೇ, ಬಿಟ್ರೆ ಬೇರೆ ಏನು ಇಲ್ಲ. ತಪ್ಪುಗಳಾಗೋದು ಸಹಜ, ಅದನ್ನ ಕಮೆಂಟ್ ಹಾಕ್ರಿ, ಏನ್ ತೊಂದರೆ ಇಲ್ಲ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಚೇಂಜ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಹೌದಾ, ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಗೆ ಇವನ್ ಬಿಟ್ಟು ನಿಮ್ಗೆ ಇನ್ನೂ ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬೇರೆ 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 ಅವಾಗ ನೀವು ಬರ್ತಿರ್ತಾವಲ್ಲ, ಅವುಗಳನ್ನ ಏನಪ್ಪಾ ಅಂದ್ರೆ ಅವಕ್ಕೆ ಅಪ್ಡೇಟ್ ಮಾಡ್ಕೊಡ್ರಿ. ಇವ್ ನೋಟ್ ಮಾಡ್ಕೊಂಡು ಅದಕ್ಕೆ ಅಪ್ಡೇಟ್ ಮಾಡ್ಕೊಡ್ರಿ, ನಿಮ್ಗ ಈಜಿ ಆಗ್ತದೆ. ಮತ್ತೆ ಪದೇ ಇದು ಕೇಳೋದ್ರಿಂದ ನಿಮ್ಗ ರಿವಿಷನ್ ಕೂಡ ಆಗ್ತದೆ. ಹೌದಾ, ಅಲ್ಪ ಪಂಜಾಬ್ ಸ್ಪೆಷಲ್ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಜಮ್ಮು ಕಾಶ್ಮೀರ್. ಹೌದಾ, ಜಮ್ಮು ಕಾಶ್ಮೀರ ನಿಮ್ಗೆ ಇದು ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಗೊತ್ತಿದೆ. ರೈಟ್, ಜಗನ್ನಾಥ್ ರಥ ಯಾತ್ರಾ ಅಂತ ಮಾಡ್ತಾರ, ಅದು ಕೂಡ ಒಡಿಸಾದಾಗ ಮಾಡ್ತಾರ. ಅದನ್ನ ಜಗನ್ನಾಥ್ ರಥ ಯಾತ್ರಾ ಕ್ವಶನ್ ಕೇಳ್ತಾನೆ, ಜಗನ್ನಾಥ್ ರಥ ಯಾತ್ರಾ ಯಾವ ಒಂದು ಇದ್ರಲ್ಲಿ ಮಾಡ್ತಾರತ್ತೆ, ಅದಪ್ಪ ಅಂದ್ರೆ ಅದು ಒಡಿಸಾದಲ್ಲಿ ಮಾಡ್ತಾರೆ. ಹೌದಾ, ನೆಕ್ಸ್ಟ್ ಕಾಮಾಖ್ಯ ಟೆಂಪಲ್ ಎಲ್ಲಿದೆ, ಅದು ಆಸಾಮ್ ಒಳಗಡೆ ಗೊತ್ತಾ, ಆಸಾಮ್ ಕಾಮಾಖ್ಯ ಟೆಂಪಲ್. ಸೊ ಅಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ಪ್ರಮುಖವಾದಂತ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಹೌದಾ, ನೀ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾನೆ, ಈ ನವರೋಜ್ ಉತ್ಸವ. ಹೌದಾ, ಮೊನ್ನೆ ಯಾವ್ದೋ ಎಕ್ಸಾಂಪಲ್ ಕ್ವಶನ್ ಕೇಳಿದವ, ಈ ನವರೋಜ್ ಉತ್ಸವ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ್ದು? ಒಂದೇನಪ್ಪ ಅಂದ್ರೆ ಬೌದ್ಧ ಧರ್ಮ, ಪಾರ್ಸಿ ಧರ್ಮ. ಹೌದಾ, ನೆಕ್ಸ್ಟ್ ಏನಪ್ಪ ಅಂದ್ರೆ ಹಿಂದೂ ಧರ್ಮ. ಹಿಂಗೆ ಕೊಡೋ ಚಾನ್ಸ್ ಇರುತ್ತೆ. ಅದಪ್ಪ ಅಂದ್ರೆ ಇದು ಪಾರ್ಸಿ ಧರ್ಮಕ್ಕೆ ಸಂಬಂಧಪಟ್ಟು, ಪಾರ್ಸಿ ರಿಲಿಜಿಯನ್. ಹೌದಾ, ಕ್ವಶನ್ ಕೇಳ್ತಾರೆ ನವರೋಜ್ ಉತ್ಸವ ಎದಕ್ಕೆ ಸಂಬಂಧ ಅಂದ್ರೆ ಈ ಪಾರ್ಸಿ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಹೌದಾ, ಇದಕ್ಕೆ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಗೊತ್ತ. ರೈಟ್, ನಾವು ಫಸ್ಟ್ ಏನ್ ಡಿಸ್ಕಸ್ ಮಾಡಿದ್ವಿ, ಫಸ್ಟ್ ಏನಪ್ಪ ಅಂದ್ರೆ ಅದು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಅದಾದ್ಮೇಲೆ ಆಕ್ಟಿವ್ ಯುಥನೇಶಿಯಾ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಈ ಉತ್ಸವಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ನನಗೆ ಗೊತ್ತಿರೋ ಉತ್ಸವಗಳನ್ನ ಹೇಳಕ ಪ್ರಯತ್ನ ಮಾಡಿದೀನಿ. ರೈಟ್, ಇವುಗಳನ್ನ ನೋಟ್ ಮಾಡ್ಕೊಂಡು ಅವಾಗ ರಿವಿಷನ್ ಮಾಡ್ರಿ. ಇಲ್ಲ ಈ ವಿಡಿಯೋನ ಪದೇ ಪದೇ ಕೇಳ್ರಿ, ಕೇಳೋದ್ರಿಂದ ನಿಮ್ಗ ಪದೇ ಪದೇ ಕಿವಿ ಮೇಲೆ ಬೀಳೋದ್ರೆ ನೆನಪು ಉಳಿತಾವ. ಹೌದಾ, ನೆನಪು ಉಳಿತಾವ. ಸೊ ಅದಕ್ಕೋಸ್ಕರ ನಿಮ್ಗ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಇನ್ ನೆಕ್ಸ್ಟ್ ಇತ್ತೀಚೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಬುಲೆಟ್ ಟ್ರೈನ್ ಒಂದು ಬಹಳ ನ್ಯೂಸ್ ಅಲ್ಲಿ ಇರುತ್ತೆ ನೋಡ್ರಿ. ನಿಮ್ ಎಕ್ಸಾಮ್ ಗೊತ್ತಿರಲಿ, ಈ ಟ್ರೈನ್ ಸಂಬಂಧಪಟ್ಟ ಒಂದು ಕ್ವಶನ್ ಇರುತ್ತೆ. ಅದು ಕರೆಂಟ್ ಅಫೇರ್ಸ್ ಇರ್ಬೋದು, ಸ್ಟ್ಯಾಟಿಕ್ ಜಿ ಕೆ ಇರ್ಬೋದು. ಟ್ರೈನಿಗೆ ಒಂದು ಸಂಬಂಧಪಟ್ಟ ಒಂದು ಕ್ವಶನ್ ಇದ್ದೇ ಇರೋದು. ಹೌದಾ, ಸೊ ಟ್ರೈನಿಗೆ ಸಂಬಂಧಪಟ್ಟಂಗ ಏನೇ ನ್ಯೂಸ್ ಬಂದ್ರು ಅವುಗಳನ್ನ ಅಪ್ಡೇಟ್ ಮಾಡ್ಕೊಡ್ರಿ. ಮತ್ತೆ ಸ್ಟ್ಯಾಟಿಕ್ ಜಿ ಕೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ನಾ ಸ್ಟ್ಯಾಟಿಕ್ ಜಿ ಕೆ ಏನು ಹೇಳಂಗಿಲ್ಲ. ಫಸ್ಟ್ ಟ್ರೈನ್ ಸ್ಟಾರ್ಟ್ ಮಾಡಿದವ್ರು ಯಾರು, ಭಾರತದಲ್ಲಿ ಯಾರು, ಕರ್ನಾಟಕದಲ್ಲಿ ಯಾರು, ಮತ್ತೆ ವರ್ಲ್ಡ್ ಅಲ್ಲಿ ಯಾರು. ಸೊ ಈ ತರ ನಾ ಏನು ಮತ್ತೆ ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ಏನು ಡಿಸ್ಕಷನ್ ಮಾಡಂಗಿಲ್ಲ. ಹೌದಾ, ಬ್ರಾಡ್ ಗೇಜ್ ಅಂದ್ರೆ ಏನು, ನ್ಯಾರೋ ಗೇಜ್ ಅಂದ್ರೆ ಏನು, ಲೈಟ್ ಗೇಜ್ ಅಂದ್ರೆ ಏನು, ಮೀಟರ್ ಗೇಜ್ ಅಂದ್ರೆ ಏನು, ಇವೆಲ್ಲ ಏನಪ್ಪಾ ಅಂದ್ರೆ ಕ್ವಶನ್ಸ್ ಆಲ್ರೆಡಿ ಕೇಳಿದ್ದು. ಹೌದಾ, ಸೊ ನಿಮ್ಗ ಅದ್ರ ಬಗ್ಗೆ ನಾನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ. ಬಟ್ ಈಗ ಪ್ರೆಸೆಂಟ್ ಮಾಡ್ತೀನಿ ಕರೆಂಟ್ ಅಫೇರ್ಸ್ ಮಾತ್ರ ಮಾಡಕತ್ತೀನಿ. ಸೊ ಅದಕ್ಕೆ ಗೊತ್ತಿಲ್ಲ. ಈಗ ನೋಡ್ರಿ, ಈ ಬುಲೆಟ್ ಟ್ರೈನ್ ನ್ಯೂಸ್ ಐತಲ್ಲ. ಹೌದಾ, ಬುಲೆಟ್ ಟ್ರೈನ್ ಕ್ವಶನ್ ಕೇಳ್ತಾನೆ. ಈ ಬುಲೆಟ್ ಟ್ರೈನ್ ಸಂಬಂಧಪಟ್ಟಾಗ ಎಲ್ಲವೂ ತರವಾಗಿ ನಿಮ್ಗೆ ನೆನಪಿರ್ಬೇಕು. ಹಾಗಾದ್ರೆ ಬುಲೆಟ್ ಟ್ರೈನು ಯಾವ ರಾಜ್ಯಗಳ ಮಧ್ಯೆ ಪ್ರಾರಂಭಿಸಲಾಗಿದೆ ಅಂತ ಈ ತರದ ಸದುಪಯೋಗ ಯಾರ ಪಡ್ಕೋತಾರಪ್ಪ ಅಂದ್ರೆ ಒಂದು ಮಹಾರಾಷ್ಟ್ರ, ಅಂದ್ರೆ ಅದು ಗುಜರಾತ್ ಮತ್ತು ದಿಯು ದಮನ್ ಮತ್ತು ದಾದರ್ ನಗರ ಹವೇಲಿ, ಇವು ಯುನೈಟೆಡ್ ಇದಲ್ಲ, ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಅದ್ರ ಅಡಿ ಇವಕ್ಕೆ ಸಹಾಯವನ್ನ ಪಡ್ಕೋತಾರೆ. ಅದು ಗುಜರಾತ್, ದಿಯು ದಮನ್ ಮತ್ತು ದಾದರ್ ನಗರ ಹವೇಲಿ, ಇನ್ನೊಂದು ಯಾವ್ದ್ರಿ ಮಹಾರಾಷ್ಟ್ರ. ಇವು ಮೂರು ಏನಪ್ಪಾ ಅಂದ್ರೆ ಅದರದ ಸಹಾಯವನ್ನ ಪಡ್ಕೊಳ್ತಾವ. ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ ಕ್ವಶನ್ ಕೇಳ್ತಾನೆ, ಬುಲೆಟ್ ಟ್ರೈನ್ ಸ್ಟಾರ್ಟ್ ಮಾಡಿರಲ್ಲ, ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಗುಜರಾತ್ ಅಹಮದಾಬಾದ್ ಇಂದ ಮಹಾರಾಷ್ಟ್ರದ ಮುಂಬೈವರೆಗೂ ಇದನ್ನ ಪ್ರಾರಂಭ ಮಾಡಿದ್ದಾರೆ. ರೈಟ್, ಈಗ ಬುಲೆಟ್ ಟ್ರೈನ್ ಆಗತ್ತಲ್ಲ, ಇದನ್ನ ಎಷ್ಟು ಯಾವ ದೇಶದ ಸಹಯೋಗದೊಂದಿಗೆ ಪ್ರಾರಂಭ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್ ಕೇಳಬಹುದು, ಜಪಾನ್ ಮತ್ತು ಇಂಡಿಯಾ. ಇನ್ನು ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬೋದಪ್ಪ ಅಂದ್ರೆ
ಈ ಒಂದು ಬುಲೆಟ್ ಟ್ರೈನ್ ಸ್ಟಾರ್ಟ್ ಮಾಡ್ತಾರಲ್ಲ ಇದ್ರದ್ದು ಮೊದಲ ಸ್ಟೇಷನ್ ಎಲ್ಲಿ ಮಾಡ್ಯಾರ ಅಂತ ಕೇಳ್ತಾರೆ. ಎಲ್ಲಿಪ್ಪ ಅಂದ್ರೆ ಅದು ಸೂರತ್ ಅಲ್ಲಿ ಮಾಡಿದಾರೆ. ಸೂರತ್ ಅಲ್ಲಿ ಮಾಡ್ಯಾರ. ಈ ನೆಕ್ಸ್ಟ್ ಏನ್ ಕ್ವಶನ್ ಕೇಳಬಹುದಪ್ಪ ಅಂದ್ರೆ ನಾವು ಹಾಗಾದ್ರೆ ಪ್ರಸ್ತುತ ಟೋಟಲ್ ಎಷ್ಟು ಇದ್ರದ ಸ್ಟೇಷನ್ಸ್ ಗಳು ಮಾಡ್ಯಾರಪ್ಪ ಅಂದ್ರೆ ಟೋಟಲ್ 12. ಮೊದಲ ಸ್ಟೇಷನ್ ಯಾವುದು? ಸೂರತ್. ರೈಟ್. ಹಾಗಾದ್ರೆ ಇದರ ಪ್ರಸ್ತುತ ಏನು ಕೋಚಸ್ ನೋಡ್ರಿ, ನಾ ಯಾಕೆ ಹೇಳಕತ್ತೀನಿ ಇಷ್ಟೆಲ್ಲ ಡೀಪ್ ಆಗಿ ಅಂದ್ರೆ ಕೇಳಿದ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೇಳಿದ್ರೆ ಒಂದು ಮಿಸ್ ಆಗ್ಬಾರ್ದ್ರಿ. ಹೇಳಿಕೆ ಕೊಟ್ಬಿಡ್ತಾನ್ರಿ ಅವ್ನು. ಹೌದಾ, ಹೇಳಿಕೆ ಕೊಟ್ಬಿಟ್ಟಾಗ ಈ ಕೇಗಿನ ಯಾವ ಹೇಳಿಕೆ ಬುಲೆಟ್ ಟ್ರೈನ್ ಸಂಬಂಧಪಟ್ಟ ತಪ್ಪು ಅಥವಾ ಸರಿ ಅಂತ ಒಂದು 4 ಆಪ್ಷನ್ ಕೊಟ್ಬಿಡ್ತಾನೆ. ಸೊ ಅವಾಗ ನೀವು ತರುವಾಗಿ ಗೊತ್ತಿತ್ತಂದ್ರೆ ನೀವು 100% ಆಪ್ಷನ್ ಡೀಲ್ ಮಾಡೇ ಮಾಡ್ತೀರ ಕ್ವಶನ್. ಸೊ ಅದಕ್ಕೋಸ್ಕರ ಹೇಳಕತ್ತೀನಿ. ಈಗ ನೋಡ್ರಿ, ಫಸ್ಟ್ ಟ್ರೈನ್ ಏನು ಸಿಂಧು ಸಾಹಿಬ್ ಮತ್ತು ಸುಲ್ತಾನ್ ಅಂತ ಏನು ಬೋಗಿ ಹೆಸರು ಇಟ್ಟಿದ್ರಲ್ಲ, ಮುಂಬೈ ಟು ತಾನೆ. ಹೌದಾ, 1853 ಹೌದಾ, ಲಾರ್ಡ್ ಡಾಲ್ ಹೌಸಿ ಸ್ಟಾರ್ಟ್ ಮಾಡ್ತಾನೆ ಗೊತ್ತಾ. ಸೊ ಇಲ್ಲಿ ಮುಂಬೈ ಟು ತಾನೆ. ಅವಾಗ ಅದ್ರ ಹೆಸರು ಏನ್ ಕೊಟ್ಟಿದ್ದಾವ, ಬೋಗಿ ಹೆಸರು ಸಿಂಧ್ ಸಾಯಿದ್ ಸುಲ್ತಾನ್ ಅಂತೇಳಿ. ಸೊ ಆತರ ಇಲ್ಲಿ ಇದಕ್ಕೆ ಎಷ್ಟು ಬೋಗಿಗಳು ಇದ್ದಪ್ಪ ಅಂದ್ರೆ, ಎಷ್ಟು ಬೋಗಿ ಅದಾವಪ್ಪ ಅಂದ್ರೆ ಟೋಟಲ್ 8 ಕೋಚಸ್ ಅದಾವ್ರಿ. ಇದಕ್ಕೆ ಎಷ್ಟು ಅದಾವು? 8 ಕೋಚ್ ಅದಾವ. ಹೌದಾ, ಮತ್ತೆ ನೆಕ್ಸ್ಟ್ ಏನ್ ಕ್ವಶನ್ ಇದ್ರ ಸ್ಪೀಡ್ ಏಟ್ ಅಂತ ಕ್ವಶನ್ ಕೇಳಬಹುದು. ಸ್ಪೀಡ್ ಏಟ್ ಅಂದ್ರೆ 350 ಕಿಲೋಮೀಟರ್ ಪರ್ ಅವರ್. ಒಂದು ಗಂಟೆಗೆ 350 ಕಿಲೋಮೀಟರ್ ಹೋಗುತ್ತೆ ಇದು ಬುಲೆಟ್ ಟ್ರೈನ್. ಪ್ರಸ್ತುತ ಭಾರತದಲ್ಲಿ ಅತಿ ಸ್ಪೀಡ್ ಆಗಿ ಹೋಗುವಂತ ಟ್ರೈನ್ ಯಾವ್ದ್ರಿ? ಅಂದ್ರೆ ಪ್ರಸ್ತುತ ಅಂದ್ರೆ ಇದು ಸ್ಟಾರ್ಟ್ ಆತಂದ್ರೆ, ಹೌದಾ, ಪ್ರಸ್ತುತ ಬೇರೆ ಐತೆ, ಬಟ್ ಇದು ಸ್ಟಾರ್ಟ್ ಆತಂದ್ರೆ ಇದೇ ಅತ್ಯುನ್ನತ ಸ್ಪೀಡ್ ಆಗಿ ಹೋಗುವಂತದ್ದು ಯಾವುದು? ಬುಲೆಟ್ ಟ್ರೈನ್. ಎಷ್ಟು ಹೋಗುತ್ತೆ ಇದು? 350 ಕಿಲೋಮೀಟರ್ ಪರ್ ಅವರ್. ಹೌದಾ, ಈ ನೆಕ್ಸ್ಟ್ ಇದು ಇನ್ನೂ ಕಾರ್ಯರೂಪ ಆಗಿಲ್ಲ, ಜಸ್ಟ್ ಈ ಟ್ರಯಲ್ ಅಂಡ್ ಎರರ್ ಮಾಡಕತ್ತಾರ. ಹಾಗಾದ್ರೆ ಪ್ರಸ್ತುತ ಅತಿ ಹೆಚ್ಚು ಸ್ಪೀಡ್ ಆಗಿ ಹೋಗುವಂತ ಟ್ರೈನ್ ಏನಪ್ಪ ಅಂದ್ರೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಎಷ್ಟು ಅಂದ್ರೆ ಪ್ರಸ್ತುತ ಸ್ಪೀಡ್ 180 ಕಿಲೋಮೀಟರ್ ಪರ್ ಅವರ್ ಐತಿ ಅದು. ಹೌದಾ, ವಂದೇ ಭಾರತ್ ಎಕ್ಸ್ಪ್ರೆಸ್ 180 ಕಿಲೋಮೀಟರ್ ಪರ್ ಅವರ್ ಅಂತ. ಅದು ವಂದೇ ಭಾರತ್ ಎಕ್ಸ್ಪ್ರೆಸ್. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಇದು ಇನ್ನೊಂದು ಹೆಸರು ಐತಿ ಇದಕ್ಕ, ಏನ್ ಗೊತ್ತಾ? ಈ T18 ಅಂದ್ರೆ ಕನ್ಫ್ಯೂಸ್ ಆಗಬಾರ್ದ. T18 ಅಂದ್ರೆ ಟ್ರೈನ್, 18 ಅಂದ್ರೆ ಒಂದೇ, ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂದು ಒಂದೇ. ಎಷ್ಟು ಬಂದ್ರೆ 180 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. 180 ಕಿಲೋಮೀಟರ್ ಪರ್ ಅವರ್. ರೈಟ್. ಈ ನೆಕ್ಸ್ಟ್ ಈ ಇನ್ನೊಂದೇನು ಗೊತ್ತಾ, ಈ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಚೆನ್ನೈಲಿ ರೆಡಿ ಆಗ್ತಾವ್ರಿ. ಹೌದಾ, ಚೆನ್ನೈಲಿ ಒಂದು ಕಂಪ್ನಿ ಇದೆ ಆಕ್ಚುಲಿ. ಆ ಕಂಪ್ನಿದವ್ರು ಇದನ್ನ ಏನಪ್ಪಾ ಅಂದ್ರೆ ರೆಡಿಯನ್ನ ಮಾಡ್ತಾರೆ. ರೈಟ್. ಇನ್ನು ಅದಾದ್ಮೇಲೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಮೊನ್ನೆ PSI ಪೈಪಟ್ಟಿ ರೀ ಎಕ್ಸಾಮ್ ಅಂತ ಗೊತ್ತಾರೆ. ಅದ್ರಲ್ಲಿ ಕ್ವಶನ್ ಕೇಳಿದ ಏನ್ ಅದಂದ್ರೆ ಅದೊಂದು ಬೇರೆ ಒಂದು ಕ್ವಶನ್ ಕೇಳಿದ, ಎಕ್ಸಾಮ್ ಕ್ವಶನ್ ಕೇಳಿದ. ನಮ್ಮ ಭಾರತದಲ್ಲಿ ಏನಪ್ಪಾ ಅಂದ್ರೆ ಜಗತ್ತಿನ ಅತಿ ಉದ್ದವಾದ ರೈಲ್ವೆ, ಅತಿ ದೂರ ಹೋಗೋದಲ್ಲ, ಅತಿ ಉದ್ದವಾದದ್ದು. ಹೌದಾ, ಅತಿ ದೂರ ಹೋಗೋದಪ್ಪ ಅಂದ್ರೆ ವಿವೇಕ್ ಎಕ್ಸ್ಪ್ರೆಸ್ ನಿಮ್ಗೆ ಗೊತ್ತದೆ. ನಾನು ಅದಾದ್ಮೇಲೆ ಹಿಂಸಾಗರ್ ಎಕ್ಸ್ಪ್ರೆಸ್. ಹೌದಾ, ಅದು ಅತಿ ದೂರ ಹೋಗೋ. ಹೌದಾ, ಬಟ್ ಅತಿ ಉದ್ದವಾದ ಟ್ರೈನ್ ಯಾವಪ್ಪ ಅಂದ್ರೆ ಟ್ರೈನ್ ವಾಸುಕಿ ಅಂತೇಳಿ. ಹೌದಾ, ಅದನ್ನ ಎಲ್ಲಿಂದ ಎಲ್ಲಿವರೆಗೂ ಪ್ರಾರಂಭಿಸಲಾಗಿತ್ತು ಕ್ವಶನ್ ಕೇಳಿದ್ರಿ. ಅದು 2.1 ಕಿಲೋಮೀಟರ್ ಬರೀ ಟ್ರೈನ್ ಉದ್ದ ಐತೆ ಅದು. ಹೌದಾ, ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಅದನ್ನ ಎಲ್ಲಿಂದ ಎಲ್ಲಿ ಪ್ರಾರಂಭ ಮಾಡಿದ್ರೆ KE ಲಾಸ್ಟ್ ಒಂದು ಯಾವ್ದೋ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಬೇಕಾದ್ರೆ ಕ್ವಶನ್ ಪರ್ ತೆಗೆದು ನೋಡಿ. ರೈಟ್. ಅದು ಎಲ್ಲಿಪ್ಪ ಅಂದ್ರೆ ಬಿಲಾಯ್ ಟು ಕೋರ್ಬಾ, ಬಿಲಾಯ್ ಟು ಕೋರ್ಬಾ ವರೆಗೆ ಅದನ್ನ ಪ್ರಾರಂಭನ ಮಾಡಿದಾರೆ. ಅದ್ಯಾವುದು? ಅದ್ರ ಟ್ರೈನ್ ಹೆಸರು ವಾಸುಕಿ ಅಂತೇಳಿ, ವಾಸುಕಿ. ರೈಟ್. ಈ ನೆಕ್ಸ್ಟ್ ಅಲ್ಲೇ ಪಕ್ಕ ಏನಪ್ಪಾ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಟ್ರೈನ್, ಅದನ್ನು ಕೂಡ KE ಕ್ವಶನ್ ಕೇಳಿದ. ಈ ಇಂಡಿಯಾದ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಅಂದ್ರೆ ನೀರಿನ ಒಳಗಡೆ, ನದಿ ಒಳಗಡೆ ಮಾಡಿದಾರೆ ಅದನ್ನ. ಹೌದಾ, ಅಂದ್ರೆ ಅದಕ್ಕೆ ಟನಲ್ ಮಾಡ್ಬಿಟ್ಟು ಆ ಟನಲ್ ನದಿ ಒಳಗಡೆ ಟನಲ್ ಮಾಡಿದಾರೆ. ಆ ಟನಲ್ ನದಿ ಒಳಗಡೆ ಏನಪ್ಪಾ ಅಂದ್ರೆ ಆ ಟ್ರೈನ್ ಹೋಗುತ್ತೆ. ನೀವು ಅಕ್ಕಪಕ್ಕ ಮೀನುಗಳನ್ನ, ಹೌದಾ, ಜಲಚರ ಪ್ರಾಣಿಗಳನ್ನ ನೋಡಬಹುದು. ಹೌದಾ, ಏನು ಸಂಚಾರ ಮಾಡುವಾಗ. ಸೊ ಅದಪ್ಪ ಅಂದ್ರೆ ಅದು ಇಂಡಿಯಾದ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಅಂದ್ರೆ ಕೋಲ್ಕತ್ತಾದಾಗ ಮಾಡಿದಾರ. ಅದು ಯಾವ ನದಿ ಒಳಗಡೆ ಮಾಡ್ಯಾರಪ್ಪ ಅಂದ್ರೆ ಅದನ್ನ, ಅದು ಹುಗ್ಲಿ ನದಿ ಒಳಗಡೆ ಮಾಡ್ಯಾರ. ಅದೊಂದು ನೆನ್ಪಿಟ್ಕೋಬೇಕು. ಅಲ್ವಾ. ನೆಕ್ಸ್ಟ್ ಅದಾದ್ಮೇಲೆ ಈ ಇಂಡಿಯಾದ ಫಸ್ಟ್ ವಾಟರ್ ಮೆಟ್ರೋ ಅಂತ ಮಾಡಿದಾರೆ. ವಾಟರ್ ಮೆಟ್ರೋ ಅಂದ್ರೆ ಈ ಕೇರಳ ಪ್ರಾರಂಭ ಮಾಡಿದಾರೆ. ವಾಟರ್ ಮೆಟ್ರೋ ಮಾಡಪ್ಪ ಅಂದ್ರೆ ಈ ಕೇರಳ ಪ್ರಾರಂಭ ಮಾಡ್ಯಾರ. ಬಟ್ ಏನು ಕ್ವಶನ್ ಕೇಳಿದ ಗೊತ್ತಾ, ನೀವು ಮತ್ತೆ ಹುಡುಕಾಡಬಾರ್ದು ಹೋಗಿ ಎಲ್ಲಿತ್ತೇಳಿ. ಹೌದಾ, ಕೇಳಕ್ ಹೋಗಿಬಿಟ್ಟು ಅಲ್ಲಿ ಹೇಳಿದ್ನಿಲ್ಪ, ಎಲ್ಲಿ ವಾಟರ್ ಮೆಟ್ರೋ ಅಂತ ಹೇಳಿದ ಅಲ್ಲಿ ನದಿ ಒಳಗಡೆ ಅಥವಾ ಸರೋವರ ಹುಡುಕಾಡಬಾರ್ದು, ಮೆಟ್ರೋ ಇಲ್ಲ ಅಂತೇಳಿ. ಮೆಟ್ರೋ ಯಾವ್ದು ನದಿ ಮೇಲೆ ಹೋಗಂಗಿಲ್ರಿ. ಹೌದಾ, ಅವರು ಹಡಗುಗಳನ್ನ ಈ ಮೆಟ್ರೋ ತರ ರೆಡಿ ಮಾಡಿ, ಅಂದ್ರೆ ಹಡಗದು ಅದನ್ನ ಜಸ್ಟ್ ಮಾಡಿಫೈ ಮೆಟ್ರೋ ರೈಲ್ ತರ ಮಾಡಿದಾರೆ ಅಷ್ಟೇ. ಕೆಳಗೆಲ್ಲ ಮತ್ತೆ ಹಡಗೆ ಅದು, ಮಂದಿ ಹುಡುಕಾಡಬಾರ್ದು. ನೀವು ಹೇಳಿದ್ದ ಮತ್ತೆ ಇಲ್ಲಿ ಸಿಗಾಕೈತಿಲ್ಲ, ಎಲ್ಲೋ ನದಿ ಮೇಲೆ ಹುಡುಕಾಡಬಾರ್ದು ಮೆಟ್ರೋ ಇಲ್ಲ ಅಂತೇಳಿ. ಹೌದಾ, ಇಟ್ಸ್ ಹೈಲಿ ಇಂಪಾಸಿಬಲ್. ಹೌದಾ, ನದಿ ಮೇಲೆ ಮೆಟ್ರೋಗಳು ಹೋಗ್ಲಿಕ್ಕೆ ಹಡಗನೇ ಆತರ ಮಾಡಿದಾರ. ಅದಕ್ಕೆ ವಾಟರ್ ಮೆಟ್ರೋ ತೆಗೆಸಿಕೊಟ್ಟಾರ. ಎಲ್ಲಿ ಮಾಡ್ಯಾರ ಅದನ್ನ? ಈ ಕೆಳ ಒಳಗಡೆ ಮಾಡ್ಯಾರ. ಹೌದಾ, ಕೆಳ ಒಳಗಡೆ ಮಾಡ್ಯಾರ. ರೈಟ್. ಈ ನೆಕ್ಸ್ಟ್ ಇನ್ನೊಂದು ಹೇಳಿದಾರೆ, ಈ ಪಾಟ್ ಟ್ಯಾಕ್ಸಿ ಅಂತ ಬರ್ತಾವ. ಏನ್ ಪಾಟ್ ಟ್ಯಾಕ್ಸಿ ಅಂದ್ರೆ, ಈ ಪಾಟ್ ಟ್ಯಾಕ್ಸಿ ಚಿಕ್ಕದು ಅಂದ್ರೆ ಬಾಕ್ಸ್ ತರ ಇರ್ತಾವ. ಹೌದಾ, ಇವನ್ನ
ಟ್ರಾಫಿಕ್ ಅಲ್ಲಿ ಈಸಿಯಾಗಿ ಮೂವ್ಮೆಂಟ್ ಆಗ್ತಾವ ಇವು ಪಾಟ್ ಟ್ಯಾಕ್ಸಿ ಅಂತೇಳಿ, ಟ್ಯಾಕ್ಸಿ ಪಾಟ್ ಟ್ಯಾಕ್ಸಿ ಅಂತೇಳಿ. ಅದನ್ನ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ರೆ ಮುಂಬೈ ಒಳಗಡೆ ಮಾಡಿದ್ದಾರೆ. ಮುಂಬೈ ಒಳಗಡೆ ಟ್ರಾಫಿಕ್ ಜಾಸ್ತಿ ಇಲ್ಲ, ಸೊ ಅಲ್ಲಿ ಪಾಟ್ ಟ್ಯಾಕ್ಸಿ ಅಂತ ಕೂಡ ಮಾಡಿದಾರೆ, ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಗೊತ್ತಿಲ್ಲ, ಈ ಏರ್ ಟ್ರೈನ್ ಅಂತ ಮಾಡ್ಯಾರ ನೋಡಿ. ಹೆಂಗೈತಿ ಏರ್ ಟ್ರೈನ್, ಮೊನ್ನೆ ಹುಡುಕಾಡಬಾರ್ದು ಏರ್ದಾಗ ಎಲ್ಲಿ ಹೊಂಟಾವ್ ಟ್ರೈನ್ ಅಂತ ಹೇಳಿ, ಹೌದಾ? ಹಂಗೆ ಎಲ್ಲಿ ಹೋಗಂಗಿಲ್ರಿ, ಹೌದಾ? ಏರ್ ಟ್ರೈನ್ ಅಂದ ತಕ್ಷಣ ಏರ್ದಾಗ ಹುಡುಕಾಡೋದು, ವಾಟರ್ ಮೆಟ್ರೋ ಅಂದ ತಕ್ಷಣ ವಾಟರ್ ಒಳಗಡೆ ಮೆಟ್ರೋ ಹುಡುಕಾಡೋದು ಮಾಡಬಾರ್ದು, ಹೌದಾ? ಏರ್ ಟ್ರೈನ್ ಅಂದ್ರೆ ಏನ್ ಸಿಂಪಲ್ ಏನಿಲ್ಲ. ಈಗೇನ ಎಲ್ಲಿ ಮಾಡ್ರಪ್ಪ, ಡೆಲ್ಲಿ ಒಳಗಡೆ ಇಂದಿರಾ ಗಾಂಧಿ ಏರ್ಪೋರ್ಟ್ ಇತ್ತು ಗೊತ್ತಾ? ಅಲ್ಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ ಅಲ್ಲಿ ಅತಿ ಭರಿತವಾದಂತ ಟ್ರೈನ್, ಅತಿ ಬಿಸಿಯೆಸ್ಟ್ ಏರ್ಪೋರ್ಟ್ ಅದು ನಮ್ಮ ಭಾರತದಲ್ಲಿ. ಅಲ್ಲಿ ಇಂದಿರಾ ಗಾಂಧಿ ಏರ್ಪೋರ್ಟ್. ಸೊ ಅಲ್ಲಿ ಏನ್ ಮಾಡ್ಯಾರ ಗೊತ್ತಾ, ಈ ಒಂದು ಟರ್ಮಿನಲ್ ಇಂದ ಮತ್ತೊಂದು ಟರ್ಮಿನಲ್ಗೆ ಜನರನ್ನ ತಗೊಂಡ್ಬರಾಕ, ಹೌದಾ? ತಗೊಂಡ್ಬರಾಕ ಅದನ್ನ ಒಂದು ಟ್ರೈನ್ ಅಂತ ಮಾಡಿದಾರ. ಅದ್ಯಾವ್ರಿ ಏರ್ ಟ್ರೈನ್ ಅಂತೇಳಿ. ಕ್ವಶನ್ ಎಲ್ಲಿ ಸ್ಟಾರ್ಟ್ ಮಾಡ್ರಪ್ಪ ಅದನ್ನ? ಜಮ್ಮು ಕಾಶ್ಮೀರ್, ಸಾರಿ ಎಲ್ಲಿ, ಡೆಲ್ಲಿ ಇಂದಿರಾ ಗಾಂಧಿ ಏರ್ಪೋರ್ಟ್, ರೈಟ್. ಈ ನೆಕ್ಸ್ಟ್ ಈ ಟ್ರೈನ್ ಸಂಬಂಧಪಟ್ಟ ಮಾತಾಡಿದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ಟ್ರೈನ್, ನಾ ಕರೆಂಟ್ ಅಫೇರ್ಸ್ ಮಾಡಿದ್ರೆ GK ಯಾವ್ದಕ್ಕೂ ಟಚ್ ಮಾಡತ್ತಿಲ್ಲ, ಜಸ್ಟ್ ಕರೆಂಟ್ ಅಫೇರ್ಸ್ ಮಾತಾಡಕತ್ತೀನಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, GK ನೀವೇನಪ್ಪಾ ಅಂದ್ರೆ ಓದ್ಕೊಳ್ಬೇಕು, ಯಾಕಂದ್ರೆ ಮತ್ತೆ ಇದನ್ನ ಒಂದೇ ಹೇಳ್ದಾಗ್ತದೆ. ಸೊ ಜಸ್ಟ್ ಕರೆಂಟ್ ಅಫೇರ್ಸ್ ನಾನು ಹೇಳ್ತಿರೋದು ಲಾಸ್ಟ್ 6 ತಿಂಗಳಿಂದ ಒಂದು ವರ್ಷದಲ್ಲಿ ಈ ಒಂದು ಕರೆಂಟ್ ಸಂಬಂಧಪಟ್ಟಂಗೆ ಅಥವಾ ಟ್ರೈನಿಗೆ ಸಂಬಂಧಪಟ್ಟಾಗ ಏನೇನ್ ಬದಲಾವಣೆಗಳಾಗ್ಯಾವ, ಏನೇ ಕರೆಂಟ್ ಅಫೇರ್ಸ್ ಏನ್ ರಿಲೇಟೆಡ್ ಅಂತ ಹೇಳಕತ್ತೀನಿ, ಹೌದಾ? ಗೊತ್ತಾಯ್ತಾ? ಸೊ ಹಾಗೆ ಈ ಏನಪ್ಪಾ ಅಂದ್ರೆ ಈ ಇವ್ರು 2030 ಕ್ವಶನ್ ಕೇಳ್ತಾನ, ಭಾರತ ಇಂಡಿಯನ್ ರೈಲ್ವೆ ಯಾವ ವರ್ಷಕ್ಕೆ 100% ಎಲೆಕ್ಟ್ರಿಫೈ ಆಗಲು ಯೋಜನೆ ಹುಡುಕೊಂಡ್ರೆ 2030. ನೆಕ್ಸ್ಟ್ ಯಾವ ರಾಜ್ಯ 100% ಎಲೆಕ್ಟ್ರಿಫೈ ಆಲ್ರೆಡಿ ಆಗೈತಪ್ಪ ಅಂದ್ರೆ ಹರಿಯಾಣ ಗೊತ್ತಿರಲ್ಲ, ಹೌದಾ? ಆಲ್ರೆಡಿ ಟ್ರೈನ್ ಹಾಕೈತೀನಿ, ಟ್ರೈನ್ 100% ಎಲೆಕ್ಟ್ರಿಫೈ ಆಗಿದಾವ್ರಿ ಹರಿಯಾಣ. ನೆಕ್ಸ್ಟ್ ಯಾವ ಒಂದು ಜೋನ್ ಅಂದ್ರೆ ಕೊಂಕಣ ರೈಲ್ವೆ, ಹೌದಾ? ಕೊಂಕಣ ರೈಲ್ವೆ ಐತಲ್ರಿ, ಈ ಕೊಂಕಣ ರೈಲ್ವೆ ಆಲ್ರೆಡಿ 100% ಎಲೆಕ್ಟ್ರಿಫೈ ಆಗೈತೆ ಘೋಷಣೆ ಮಾಡಿದಾರ ಮಣ್ಣಿ ಇತ್ತೀಚೆಗೆ, ಹೌದಾ? ಗೊತ್ತಿರಲಿ. ಯಾವ ವಲಯ ಅಂತ ಯಾವ ಒಂದು ಜೋನ್ ಅಂತ ಕೇಳಿದ್ರೆ ಕೊಂಕಣ ವಲಯ, ಮತ್ತೆ ಯಾವ ಒಂದು ಕೊಂಕಣ ರೈಲ್ವೆ, ಯಾವ ರೈಲ್ವೆ ಅಂತ ಕೇಳಿದ್ರೆ ಕೊಂಕಣ ರೈಲ್ವೆ, ಹೌದಾ? ಯಾವ ಒಂದು ರಾಜ್ಯ ಅಂತ ಕೇಳಿದ್ರೆ ಅದು ಹರಿಯಾಣ ರೀ, ಅದು ಹರಿಯಾಣ. ಡೌಟ್ ಇದ್ರೆ ನೀವು ಸರ್ಚ್ ಮಾಡಿ ನೋಡ್ಕೊಳ್ಬಹುದು. ಈ ನೆಕ್ಸ್ಟ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಈ 2 ಟ್ರೈನ್ಗಳು ಒಂದೇ ಕಡೆ ಏನಪ್ಪಾ ಅಂದ್ರೆ ಹಿಂಗ ಒಂದೇ ಹಳ್ಳಿ ಒಳಗಡೆ ಬಂದಾಗ ಅದಕ್ಕೊಂದು ಆಪರೇಷನ್ ಕವಚ್ ಅಂತ ಮಾಡ್ಯಾರ. ಕ್ವಶನ್ ಕೇಳ್ತಾನ, ಆಪರೇಷನ್ ಕವಚ್ ಅಂದ್ರೆ ಈಗೇನು ಯಾವ್ದಕ್ ಸಂಪಡುದು? ರೈಲ್ವೆ, ವಿಮಾನ, ಹೌದಾ? ಬಸ್ಗಳು, ಹಿಂಗ್ ಕ್ವಶನ್ ಕೊಡ್ತಾನೆ. ರೈಲ್ವೆಗಳು 2 ಕೂಡ ಒಂದೇ ಹಳ್ಳಿಯಲ್ಲಿ 2 ಟ್ರೈನ್ಗಳು ಬಂದಾಗ ಅವುಗಳನ್ನ ಯಾವ ತರ ಸ್ಟಾಪ್, ಆಟೋಮೆಟಿಕ್ ಆಗಿ ಯಾವ ತರ ಸ್ಟಾಪ್ ಮಾಡ್ಬೇಕಂತ ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಅದು ಆಪರೇಷನ್ ಕವಚ್ ಅಂತೇಳಿ, ಆಪರೇಷನ್ ಕವಚ್ ಅಂತ. ಇನ್ ನೆಕ್ಸ್ಟ್ ಕೆಲವೊಂದು ಆಪರೇಷನ್ಸ್ ಅಂತ ಬಂದಾಗ ನಾನು ಹೇಳ್ತಿರೋದು ಓನ್ಲಿ ಟ್ರೈನಿಗೆ ಸಂಬಂಧಪಟ್ಟ. ಮೊನ್ನೆ ಎಕ್ಸಾಮ್ ಕ್ವಶನ್ ಇದೆ, ಆಪರೇಷನ್ ಮೇರಿ ಸಹೇಲಿ ಅದಕ್ಕೆ ಸಂಬಂಧಪಟ್ಟ ಅಂದ್ರೆ ಈ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸ್ಟಾರ್ಟ್ ಮಾಡಿದ ಪ್ರೊಟೆಕ್ಷನ್ RPF ದವರು, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವ್ರು. ಏನ್ ಮೇರಿ ಸಹೇಲಿ ಅಂದ್ರೆ ಮಹಿಳೆಯರಿಗೆ ಪ್ರತ್ಯೇಕವಾದಂತ ಒಂದೇನಪ್ಪ ಅಂದ್ರೆ ಬೋಗಿನ ಬಿಡೋದು. ನೀವು ಈಗ ಆಲ್ರೆಡಿ ಟ್ರೈನ್ ಹೋದವರೆಲ್ಲ ಗೊತ್ತಿರೋದು, ಇದು ಸಪರೇಟ್ ಮಹಿಳೆಯರಿಗೆ ಒಂದು ಬೋಗಿ ಬಿಟ್ಟಿರ್ತಾರೆ ಲಾಸ್ಟ್, ಅದ ಜನರಲ್ ಕೋಚ್ ಆದ ತಕ್ಷಣ ಲಾಸ್ಟ್ಗೆ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಒಂದು ಬೋಗಿನ ಬಿಟ್ಟಿರ್ತಾರ. ಅದು ಯಾವ ಒಂದು ಆಪರೇಷನ್ ಅಂದ್ರೆ ಆಪರೇಷನ್ ಮೇರಿ ಸಹೇಲಿ, ಹೌದಾ? ನೆಕ್ಸ್ಟ್ ಆಪರೇಷನ್ ಇನ್ನೊಂದು ಬರುತ್ತೆ, ಯಾವುದು? ಆಪರೇಷನ್ ಅಮಾನತ್, ಆಪರೇಷನ್ ಆಹತ್ ಅಂತ ಬರುತ್ತೆ. ಆಪರೇಷನ್ ಆಹತ್ ಅನ್ನೋದೇನ್ ಗೊತ್ತಾ? ಈಗೇನ ನೀವು ಲಗೇಜ್ಗಳನ್ನ ಟ್ರೈನಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಲಗೇಜ್ ಏನಾದ್ರು ನೀವು ಮಿಸ್ ಆಗಿ ಹೋಗ್ಬಿಟ್ರೆ ನಿಮ್ಗೆ ವಾಪಸ್ ತಲುಪಿಸ್ತಾರ ಅದನ್ನ. ಆಪರೇಷನ್ ಆಹತ್ ಅಂತ ಹೇಳೋದು, ಆಪರೇಷನ್ ಆಹತ್. RPF ದವ್ರು ಮಾಡ್ತಾರ ಕೆಲಸ. ಈ ನೆಕ್ಸ್ಟ್ ಆಪರೇಷನ್ ಅಮಾನತ್ ಸ್ಟಾರ್ಟ್ ಮಾಡಿದಾರೆ. ಆಪರೇಷನ್ ಅಮಾನತ್ ಯಾವ್ದು ಗೊತ್ತಾ? ಆಪರೇಷನ್ ಅಮಾನತ್ ಅನ್ನೋದು ಈಗೇನ ಟ್ರೈನ್ ಅಲ್ಲಿ ಸಣ್ಣ ಮಕ್ಕಳನ್ನ ಮತ್ತೆ ಮಹಿಳೆಯರನ್ನ ಕಳ್ಳ ಸಾಗಾಣಿಕೆ ಮಾಡ್ತಿರ್ತಾರ, ಹ್ಯೂಮನ್ ಟ್ರಾಫಿಕಿಂಗ್ ಅಂತಾರ ಅದಕ್ಕೆ, ಹೌದಾ? ಕಳ್ಳ ಸಾಗಾಣಿಕೆ ಮಾಡಿದ್ರೆ ಗೊತ್ತಾ? ಒಂದು ಪ್ಲೇಸ್ ಮತ್ತೊಂದು ಪ್ಲೇಸ್ ಹೋಗಿ ಹುಡುಗರು ಮಾರೋದು, ಮತ್ತೆ ಮಹಿಳೆಯರನ್ನ ಕರ್ಕೊಂಡು ಬೇರೆ ಪ್ಲೇಸ್ ಹೋಗಿ ಮಾರೋದು, ಇನ್ನು ಇಲ್ಲಿಗಲ್ ಆಗಿ ಸಪ್ಲೈ ಮಾಡಿರ್ತಾರ ಗೊತ್ತಾ? ಏನು ಮಕ್ಕಳನ್ನ ಮತ್ತೆ ಮಹಿಳೆಯರನ್ನ, ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅವ್ರ ಮೇಲೆ ಕೇಸ್ ಹಾಕೋದು, ಅವ್ರನ್ನ ಟ್ಯಾಗ್ ಮಾಡಿ ಕೇಸ್ ಹಾಕೋದು, ಅದು ಆಪರೇಷನ್ ಅಮಾನತ್ ಅಂತೇಳಿ. ಯಾವ್ದ್ರಿ? ಆಪರೇಷನ್ ಅಮಾನತ್, ಆಪರೇಷನ್ ಆಹತ್, ಆಪರೇಷನ್ ಮೇರಿ ಸಹೇಲಿ, ಆಪರೇಷನ್ ಕವಚ್. ಇವೆಲ್ಲವೂ ಎದ್ರದಪ್ಪ ಅಂದ್ರೆ ಇವು ರೈಲ್ವೆಗೆ ಸಂಬಂಧಪಟ್ಟದ್ದು. ನಿಮ್ಗೆ ಇದು ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಎಕ್ಸಾಂಪಲ್ ಇನ್ನೊಂದು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಹೇಳೋದಾದ್ರೆ ಈ ವಿಸ್ಟಾಡೋಮಾ ಪ್ರಾಜೆಕ್ಟ್ ಅಂತೇಳಿ ಸ್ಟಾರ್ಟ್ ಮಾಡ್ಯಾರ. ಈ ವಿಸ್ಟಾಡೋಮಾ ಪ್ರಾಜೆಕ್ಟ್ ಕ್ವಶನ್ ಕೇಳ್ತಾನ, ಇದನ್ನ PC ಕ್ವಶನ್ ಕೇಳಿದೆ 2021ರಲ್ಲಿ. PC ಕ್ವಶನ್ ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2021ರಲ್ಲಿ ಕ್ವಶನ್ ಬಟ್ ತೆಗೆದುಕೊಂಡಿದ್ರಾಗೈತಿ, ಹೌದಾ? ಈ ಇತ್ತೀಚೆಗೆ ಕರ್ನಾಟಕದಲ್ಲಿ ವಿಸ್ಟಾಡೋಮಾ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದಾರ, ರೈಲ್ ಸ್ಟಾರ್ಟ್ ಮಾಡಿದಾರ. ಎಲ್ಲಿಂದ ಎಲ್ಲಿವರೆಗೂ ಕ್ವಶನ್ ಕೇಳಿದ,
ಹೌದಾ, ಬೆಂಗಳೂರಿನ ಯಶವಂತಪುರದಿಂದ ಮಂಗಳೂರುವರೆಗೂ ಹೌದಾ, ಇದನ್ನ ಸ್ಟಾರ್ಟ್ ಮಾಡ್ಯಾರ. ಏನ್ ಗೊತ್ತಾ, ಇದು ವಿಸ್ಟಾಡೋಮಾ ಪ್ರಾಜೆಕ್ಟ್ ಅಂದ್ರೆ ಆ ಟ್ರೈನಿನ ಬೋಗಿಗಳ ಕೋಚಸ್ ಇರ್ತಾರ ಎಲ್ಲ ಟ್ರಾನ್ಸ್ಪರೆಂಟ್ ಇರ್ತಾವ್ರಿ, ಅಂದ್ರೆ ಗಾಜಿನಿಂದ ಮಾಡಿರ್ತಾರ. ಹೌದಾ, ಟ್ರಾನ್ಸ್ಪರೆಂಟ್ ಇರ್ತಾವ, ಹೊರಗಿಂದ ಇರ್ತಕ್ಕಂಥ ನೀವೆಲ್ಲ ಏನಪ್ಪಾ ಅಂದ್ರೆ ಕಾಣ್ತಿರ್ತೈತೆ. ಅಂದ್ರೆ ಕಾಡಿನಲ್ಲಿ ಹೋಗುವಾಗ ನಿಮ್ ಹೊರಗಡೆ ಇರ್ತಕ್ಕಂಥ ಎಲ್ಲಾ ಪ್ರದೇಶವನ್ನು ನೋಡ್ಕೊಂತ ಹೋಗ್ಲಿ ಅಂತೇಳಿ ಒಂಥರ ಪ್ರವಾಸಕ್ಕೆ ಬಂದಂಗ ಆಗ್ಬೇಕು ನಿನಗೆ. ಹೊರಗಡೆ ಎಲ್ಲ ಏನಪ್ಪಾ ಅಂದ್ರೆ ನೈಟ್ ಸಫಾರಿ ಇದೆಯಲ್ಲ, ಸೊ ಆತರ ಕಾಡಿನಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳನ್ನ ನೋಡ್ಕೊಂತ ಹೋಗ್ಲಿ, ನೈಸರ್ಗಿಕವನ್ನ ಸವಿಲಿ ಅಂತೇಳಿ ವಿಸ್ಟಾಡೋಮಾ ಪ್ರಾಜೆಕ್ಟ್ ಅನ್ನ ಮಾಡಿದಾರ. ಸೊ ಅದಕ್ಕೆ ಸಂಬಂಧಪಟ್ಟಂಗ ನಿನ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಅದನ್ನ ಎಲ್ಲಿ ಮಾಡಿದ್ರೆ ಬೆಂಗಳೂರಿನ ಯಶವಂತಪುರದಿಂದ ಮಂಗಳೂರುವರೆಗೆ ಮಾಡ್ಯಾರ. ನೆಕ್ಸ್ಟ್ ಗೋಲ್ಡನ್ ಚಾರಿಟ್ ಅಂತ ಹೊಸ ಟ್ರೈನ್ ಸ್ಟಾರ್ಟ್ ಮಾಡಿದಾರೆ ಈಗ. ಗೋಲ್ಡನ್ ಚಾರಿಟ್ ಅಂದ್ರೆ ನಮ್ಮ ಭಾರತದ ಅತ್ಯಂತ ಶ್ರೀಮಂತ ರೈಲ್ ಇದು ಅಂತ, ಶ್ರೀಮಂತ ದುಬಾರಿ ಅಂತ ರೈಲ್ ಇದು. ಅತ್ತೇನಪ್ಪ ಅಂದ್ರೆ ಫುಲ್ ಶ್ರೀಮಂತರ ಮಾತ್ರ ಹೋಗೋದು ಅಂತ, ಅಷ್ಟೇ ಎಲ್ಲ ಹೈಟೆಕ್ ಇರುತ್ತೆ ಇದು. ಅದೇ ಗೋಲ್ಡನ್ ಚಾರಿಟ್ ರೈಲ್ ಅಂತ ಬರುತ್ತೆ, ಗೋಲ್ಡನ್ ಚಾರಿಟ್. ಇನ್ ನೆಕ್ಸ್ಟ್ ರೆಡ್ ರಿಬ್ಬನ್ ಟ್ರೈನ್ ಅಂತ ಬಿಟ್ರು ಮೊನ್ನೆ ಅಂದ್ರೆ ಬಹಳ ದಿನ ಆಯ್ತು. ರೆಡ್ ರಿಬ್ಬನ್ ಟ್ರೈನ್ ಯಾವ ಒಂದು ರೋಗನ್ನ ಬಗ್ಗೆ ಅರಿವು ಮೂಡಿಸಲಪ್ಪ ಅಂದ್ರೆ ಏಡ್ಸ್. ರೆಡ್ ರಿಬ್ಬನ್ ಯಾವ್ದ್ರಿ? ಏಡ್ಸ್. ನೆಕ್ಸ್ಟ್ ಪಿಂಕ್ ರಿಬ್ಬನ್ ಅಂತ ಒಂದು ರೈಲ್ವೆ ಬಿಟ್ಟಾರ ಮೊನ್ನೆ, ಅದು ಗೊತ್ತು ನಿಮ್ಗೆ ಗೊತ್ತಿರಬೇಕು. ಪಿಂಕ್ ರಿಬ್ಬನ್ ರೈಲ್ವೆ ಎದಕ್ ಬಿಟ್ಟಾರಪ್ಪ ಅಂದ್ರೆ ಈ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರ್ತೈತೆ, ಅದ ಸ್ತನ ಕ್ಯಾನ್ಸರ್ ಅಂತೇಳಿ. ಆ ಸ್ತನ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಲಿ ಈ ಪಿಂಕ್ ರಿಬ್ಬನ್ ಅಂತ ಬಿಟ್ಟಾರ, ಪಿಂಕ್ ರಿಬ್ಬನ್ ರೈಲ್ವೆ ಅಂತ ಬಿಟ್ಟಾರ. ಹೌದಾ, ನೆಕ್ಸ್ಟ್ ಅದೇ ಮೇಲೆ ಮತ್ತೊಂದು ಇತ್ತೀಚೆಗೆ ಬಿಟ್ಟಾರ, ಯಾವಪ್ಪ ಅಂದ್ರೆ ಈ ಸಂಸ್ಕೃತ ಎಕ್ಸ್ಪ್ರೆಸ್ ಅಂತೇಳಿ. ಸಂಸ್ಕೃತ ಎಕ್ಸ್ಪ್ರೆಸ್ ಎದಕ್ ಬಿಟ್ಟಾರಪ್ಪ ಅಂದ್ರೆ ಅದನ್ನ ಈ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ಅವರು ಸಾಹಿತ್ಯಕ್ಕೆ ನೀಡ್ತಕ್ಕ ಕೊಡುಗೆ, ಅವ್ರ ಬುಕ್ಗಳು, ಅವ್ರ ನಾವೆಲ್ಗಳ ಬಗ್ಗೆ, ಅವ್ರ ಕೃತಿಗಳ ಬಗ್ಗೆ ಜನರಿಗೆ ಅರಿವು ಮೂಡ್ಸಕ ಈ ಸಂಸ್ಕೃತ ಎಕ್ಸ್ಪ್ರೆಸ್ ಅಂತ ಬಿಟ್ಟಾರ ಮೊನ್ನೆ. ಹೌದಾ, ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಡ್ಯಾಟ್ ಕ್ವಶನ್ ಇತ್ತೀಚೆಗೆ ಬಿಟ್ಟಿರ್ತಕ್ಕಂಥ ಸಂಸ್ಕೃತ ಎಕ್ಸ್ಪ್ರೆಸ್ ಎಲ್ಲಿ ಸಂಬಂಧಪಟ್ಟದ ಅಂತ ಕ್ವಶನ್ ಕೇಳ್ತಾನ. ಸೊ ಅದಕ್ಕೋಸ್ಕರ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗ ಗೊತ್ತಿರ. ಹೌದಾ, ಕಿಸಾನ್ ರೈಲ್ ಅಂತ ಬರ್ತಾವ. ಹೌದಾ, ಫಸ್ಟ್ ಮಹಾರಾಷ್ಟ್ರದಿಂದ ಇಲ್ಲಿ ಬಿಹಾರಕ್ಕೆ ಸ್ಟಾರ್ಟ್ ಮಾಡ್ತಾವ, ಫಸ್ಟ್ ಬಿಟ್ಟಿದ್ದು ಮಹಾರಾಷ್ಟ್ರದಿಂದ ಬಿಹಾರ. ಹೌದಾ, ಫಸ್ಟ್ ಕಿಸಾನ್ ರೈಲ್ ಪ್ರಾರಂಭ ಮಾಡಿದ್ದು ಗೊತ್ತಾ. ಸೊ ಏನಪ್ಪಾ ಅಂದ್ರೆ ಅದು ಸಂಬಂಧಪಟ್ಟಂಗ ನಿಮ್ಗ ಗೊತ್ತಿಲ್ಲ. ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಯಾವ್ದೋ ಒಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಯೋಜನೆ ಐತಿ. ಅಂದ್ರೆ ಈಗೇನ್ ಸೀನಿಯರ್ ಸಿಟಿಜನ್ 60 ವರ್ಷ ಆದವ್ರಿಗೆ ಏನಿರ್ತಾರಲ್ಲ, ಅವ್ರು ಕಾಶಿ ಯಾತ್ರೆಗೆ ಕಳಿಸ್ಲಿಕ್ಕೆ ಫ್ರೀ ಆಫ್ ಕಾಸ್ಟ್ ಎಷ್ಟೋ ದುಡ್ಡು ಅಮೌಂಟ್ ಕೊಡ್ತಾರ, ಕಾಶಿ ಯಾತ್ರೆ ಮಾಡ್ಕೊಂಡ್ ಬರ್ಬೇಕು ಸೀನಿಯರ್ ಸಿಟಿಜನ್. ಹೌದಾ, ಯಂಗ್ಸ್ಟರ್ಗೆಲ್ಲ ಓನ್ಲಿ ಸೀನಿಯರ್ ಸಿಟಿಜನ್ ಯಾರ್ತಾರಲ್ಲ ಅವ್ರಿಗೆ ಫ್ರೀ ಆಗಿ ಕಳ್ಸೋದು. ಅದು ಯೋಜನೆ ಯಾವುದು ಅನ್ನೋದನ್ನ ನಮ್ ಕಮೆಂಟ್ ಹಾಕಿ ನೋಡೋದು. ಯೋಜನೆ ಯಾವುದು ಮತ್ತೆ ಅದೇ ಟ್ರೈನ್ ಯಾವ್ದು ಅಂತೇಳಿ ಕಮೆಂಟ್ ಅನ್ನ ಹಾಕಿ. ರೈಟ್, ಇದು ಸಂಬಂಧಪಟ್ಟ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಅದೇ ಏನಪ್ಪಾ ಅಂದ್ರೆ ಈ ಹೈಡ್ರೋಜನ್ ಟ್ರೈನ್ ಅಂತ ಬರ್ತಾವ, ಹೈಡ್ರೋಜನ್ ಟ್ರೈನ್. ಹೌದಾ, ಈ ಹೈಡ್ರೋಜನ್ ಟ್ರೈನು ಪ್ರಾರಂಭ ಮಾಡಿರ್ತಕ್ಕಂಥ ಜಗತ್ತಿನ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಅದು ಜರ್ಮನಿ. ಏಷ್ಯಾದ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಅದು ಚೀನಾ. ಭಾರತದಲ್ಲಿ ಫಸ್ಟ್ ಹೈಡ್ರೋಜನ್ ಸ್ಟಾರ್ಟ್ ಮಾಡಿಲ್ಲಪ್ಪ ಅಂದ್ರೆ ಹರಿಯಾಣ. ಹೈಡ್ರೋಜನ್ ಟ್ರೈನ್ ಸ್ಟಾರ್ಟ್ ಮಾಡಿದಿಲ್ಲಿ ಹರಿಯಾಣ. ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗ ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಈಗ ನೆಕ್ಸ್ಟ್ ನಮೋ ಟ್ರೈನ್. ಹೌದಾ, ನಮೋ ಟ್ರೈನ್ ಅಂತ ಬರುತ್ತೆ. ಅದೇನಪ್ಪ ಅಂದ್ರೆ 180 km/h ಅಂತ ಬರುತ್ತೆ. ನೆಕ್ಸ್ಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಅದೇ 110 km. ಇದೇ ಮಿಸ್ಟೇಕ್ ಮಾಡಿದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಏನಪ್ಪಾ ಅಂದ್ರೆ 110 km, 110ರಿಂದ 130 km/h. ನೆಕ್ಸ್ಟ್ ನಮೋ ಭಾರತ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ. ನಮೋ ಭಾರತ್ ಅದೆಷ್ಟಪ್ಪ ಅಂದ್ರೆ 180 km/h ಅಂತ ಬರುತ್ತೆ, 180 km/h. ನೆಕ್ಸ್ಟ್ ಈ ಯಾವ್ದೊಂದು ಟ್ರೈನ್ ಬರುತ್ತೆ ಅದು ಸಂಬಂಧಪಟ್ಟಂಗ ನಿಮ್ಗ ಗೊತ್ತು. ರೈಟ್, ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪ ಅಂದ್ರೆ ಈ ಅಂತಿಮ್ ಪ್ರಹಾರ ಅಂತ ಬರುತ್ತೆ. ಅಂತಿಮ್ ಪ್ರಹಾರ್, ಆಪರೇಷನ್ ಅಂತಿಮ್ ಪ್ರಹಾರ್. ಹೌದಾ, ಅದಕ್ಕಿಂತ ಮುಂಚೆ ಆಪರೇಷನ್ 777 ಅಂತ ಬರುತ್ತೆ. ಆಪರೇಷನ್ 777 ಎದಕ್ಕೆ ಸಂಬಂಧಪಟ್ಟ ಹೇಳ್ರು? ಹೌದಾ, ಆಪರೇಷನ್ 777 ಈ ಕಾಲಭೈರವ ಅಂತೇಳಿ. ಹೌದಾ, ಕಾಲಭೈರವ ಅಂತೇಳಿ ಏನಪ್ಪಾ ಅಂದ್ರೆ ಒಂದು ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಡೆವಲಪ್ಮೆಂಟ್, ಯುದ್ಧ ವಿಮಾನ ಡೆವಲಪ್ಮೆಂಟ್ ಮಾಡಕತ್ತಾರ. ಭಾರತದ ಒಂದು ಪ್ರೈವೇಟ್ ಕಂಪನಿ ಯಾವ ದೇಶದಲ್ಲಿ ಮಾಡಕತ್ತಾರಪ್ಪ ಅಂದ್ರೆ ಅದನ್ನ ಎಲ್ಲಿ ಈ ಪೋರ್ಚುಗಲ್ ದೇಶ. ಅದಕ್ಕೆ ಆಪರೇಷನ್ 777 ಅಂತೇಳಿ ನ್ಯೂಸ್ ಅಲ್ಲಿ. ಅದು ಕೂಡ ನಿನಗ ನೆನಪು ಇರಬೇಕು. ಹೌದಾ, ನೆನಪಿರ್ಬೇಕು. ಯಾವ್ದಪ್ಪ ಅಂದ್ರೆ ಯುದ್ಧ ವಿಮಾನ ಹೆಸರು ಕಾಲಭೈರವ ಅಂತೇಳಿ. ಅದೇ ತರ ಆಪರೇಷನ್ ಅಂತಿಮ್ ಪ್ರಹಾರ ಅಂತ ಮಾಡಕತ್ತಾರ. ಆಪರೇಷನ್ ಅಂತಿಮ್ ಪ್ರಹಾರ್ ಇದಕ್ಕೇನ್ ಗೊತ್ತಾ, ಇತ್ತೀಚೆಗೆ ಗಡ್ಚಿರೋಲಿ, ಮಹಾರಾಷ್ಟ್ರ ಒಂದು ಗಡ್ಚಿರೋಲಿ ಡಿಸ್ಟ್ರಿಕ್ಟ್ ಬರತ್ರಿ. ಅಲ್ಲಿ ನಕ್ಸಲ್ ಫ್ರೀ ಅಂತ ಘೋಷಣೆ ಮಾಡ್ಯಾರ. ಮಹಾರಾಷ್ಟ್ರದ ಅದು ಗಡ್ಚಿರೋಲಿ ಅನ್ನ ನಕ್ಸಲ್ ಫ್ರೀ ಅಂತ ಘೋಷಣೆ ಮಾಡ್ಯಾರ. ಹಾಗಾದ್ರೆ ಈ ಅದು ಆಪರೇಷನ್ ಏನಪ್ಪ ಅಂದ್ರೆ ಆಪರೇಷನ್
ಅಂತಿಮ ಪ್ರಹಾರ ಅಂತ ಆಪರೇಷನ್ ಅಂತಿಮ ಪ್ರಹಾರ. ರೈಟ್. ನೆಕ್ಸ್ಟ್ ಈ ನಕ್ಸಲ್ ಸಂಬಂಧಪಟ್ಟಂಗೆ ನಕ್ಸಲ್ ಬಾಡಿ ಅಂತ ಪ್ಲೇಸ್ ಬರುತ್ತೆ. ನಕ್ಸಲ್ ಬಾಡಿಯಲ್ಲಿ ಈ ವೆಸ್ಟ್ ಬೆಂಗಾಲ್ ಅಲ್ಲಿ, ಸೊ ಅದಕ್ಕಾದ ನಕ್ಸಲ್ ಅಂತ ಕೂಡ ಕರೀತಾರೆ. ನಕ್ಸಲ್ ಬಾಡಿ, ನಕ್ಸಲಿಸಂ. ಹೌದಾ? ನಕ್ಸಲಿಸಂ ಸಂಬಂಧಪಟ್ಟಂಗ ಸೊ ಅದು ಎಲ್ಲಿ ಬರ್ತಪ್ಪ ನಕ್ಸಲ್ ಬಾಡಿ ಅನ್ನೋದು ವೆಸ್ಟ್ PC ಕ್ವಶನ್ ಕೇಳಿದ್ದೆ. ಹೆಂಗ್ ಗೊತ್ತಾ? ಈ ನಕ್ಸಲ್ ಬಾಡಿ ಅಂತ ಪ್ಲೇಸ್ ಸುದ್ದಿ ಐತಿ, ಅದು ಯಾವ ರಾಜ್ಯದಲ್ಲಿ? ವೆಸ್ಟ್ ಬೆಂಗಾಲ್ ಅಲ್ಲಿ. ಅದು ವೆಸ್ಟ್ ಬೆಂಗಾಲ್. ನೆಕ್ಸ್ಟ್ ಈ ಆಪರೇಷನ್ ಅದು ಈ ರೆಡ್ ಕಾರಿಡಾರ್ ಅಂತ ಬರುತ್ತೆ. ಈ ರೆಡ್ ಕಾರಿಡಾರ್ ಎದಕ್ ಸಂಬಂಧಪಟ್ಟದ್ದು? ಆನೆಗಳನ್ನ ಹೊಂದಿರತಕ್ಕಂತ ಪ್ರದೇಶ, ಹುಲಿಗಳನ್ನ ಹೊಂದಿರತಕ್ಕಂಥ ಪ್ರದೇಶ ಅಂತ ಘೋಷಣೆ ಕೇಳ್ತಾನೆ. ಅತಿ ಹೆಚ್ಚು ನಕ್ಸಲ್ಗಳನ್ನ ಹೊಂದಿರತಕ್ಕಂಥ ಪ್ರದೇಶ ಏನಿದೆ ಅದಕ್ಕೆ ರೆಡ್ ಕಾರಿಡಾರ್ ಅಂತ ಘೋಷಣೆ ಮಾಡ್ತಾರೆ. ರೆಡ್ ಕಾರಿಡಾರ್ ಅಂತೇಳಿ. ಹೌದಾ? ರೆಡ್ ಕಾರಿಡಾರ್ ಅದೇ ಎಲ್ಲಿಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಛತ್ತೀಸ್ಗಢ, ಸೊ ಈಗ ಏನಪ್ಪಾ ಅಂದ್ರೆ ಒಡಿಸ್ಸಾ, ಅಲ್ಲಿ ನಕ್ಸಲ್ ಅತಿ ಹೆಚ್ಚು ಕಂಡು ಬರ್ತಾರಲ್ಲ, ಅದಕ್ಕೆ ರೆಡ್ ಕಾರಿಡಾರ್ ಅಂತ ಘೋಷಣೆ ಮಾಡಿರೋದು. ರೆಡ್ ಕಾರಿಡಾರ್ ಅಂದ್ರೆ ಗೊತ್ತಿರಬೇಕು ನನಗೆ. ಹೌದಾ? ನೆಕ್ಸ್ಟ್ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಅಂತ ಬರುತ್ತೆ. ಅದು ಅದಕ್ಕೆ ಸಂಬಂಧಪಡೋದು ಈ ನಕ್ಸಲ್ ಸಂಬಂಧಪಟ್ಟದ್ದು. ಅದು ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಅಂತ ಹೇಳಿ. ಹೌದಾ? ಇನ್ನೊಂದಪ್ಪ ಅಂದ್ರೆ ಆಪರೇಷನ್ ಗ್ರೀನ್ ಹಂಟ್ ಅಂತ ಬರುತ್ತೆ. ಆಪರೇಷನ್ ಗ್ರೀನ್ ಹಂಟ್ ಅದಕ್ಕೆ ನಕ್ಸಲ್ ನೋಡಿ. ಆಪರೇಷನ್ ಗ್ರೀನ್ ಹಂಟ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್, ಆಪರೇಷನ್ ಅಂತಿಮ್ ಪ್ರಹಾರ್, ಇವು ಮೂರು ಸಂಬಂಧಪಟ್ಟದ್ದು ನಕ್ಸಲರಿಗೆ ಸಂಬಂಧಪಟ್ಟದ್ದು. ಇತ್ತೀಚೆಗೆ ಏನಪ್ಪ ಅಂದ್ರೆ ಗಡ್ಚಿರೋಲಿ ಅನ್ನೋದು ಡಿಸ್ಟ್ರಿಕ್ಟ್ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರ. ಅದನ್ನ 100% ನಕ್ಸಲ್ ಫ್ರೀ ಅಂತ ಮಾಡ್ಯಾರ. ಬಟ್ ನಮ್ಮ ಕರ್ನಾಟಕನು 100% ನಕ್ಸಲ್ ಫ್ರೀ ಅಂತ ಘೋಷಣೆ ಮಾಡ್ಯಾರ. ಬಟ್ ಅವಾಗ ಏನಪ್ಪ ಅಂದ್ರೆ ಅಲ್ಲಿ ಕಂಡು ಬರ್ತಾರ. ಬಟ್ ಅಲ್ಲಿ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೇನಪ್ಪ ಅಂದ್ರೆ ಏನಪ್ಪ ಅಂತ ಬರೋದು. ಏನಪ್ಪ ಅಂದ್ರೆ ಆಂಟಿ ನಕ್ಸಲ್ ಫೋರ್ಸ್ ಅಂತೇಳಿ. ಇವರು ನಮ್ ಕರ್ನಾಟಕದಲ್ಲಿ ನಕ್ಸಲ್ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಮಾಡಿದ್ರು ಆಂಟಿ ನಕ್ಸಲ್ ಫೋರ್ಸ್ ಅಂತ, ANF ಅಂತ ಕರ್ನಾಟಕದವರು. ಹೌದಾ? ಇದಕ್ಕೆ ಸಂಬಂಧಪಟ್ಟಂಗ ನಿನಗ ಇನ್ಫಾರ್ಮೇಶನ್ ಗೊತ್ತಿರ್ಲಿ. ಹೌದಾ?